ಆಯ್ತು ಸರ್, ನಿಮ್ದು ಸರ್? ನಮ್ದು ಇನ್ನು ಮಾಡ್ಬೇಕು. ಅಚ್ಚು ತೇಜ್ ಅಂತ ಕರೀಲಾ ನೆಕ್ಸ್ಟ್ ಟೈಮ್ ಇಂದ? ಆಯ್ತಾಯ್ತು ಸರ್, ನಿಮ್ಗೆ ಏನಾದ್ರು ಅಚ್ಚು ರಚ್ಚು ಅಂತ ಕರೀಲ, ರಾಧಿಕಾ ಪಂಡಿತರ? ಅಂತದೆಲ್ಲ ಬೇಡ ಸರ್. ಯಾಕ್ರಿ? ತೇಜ್ ಅಂತ ಕರೀರಿ ಸರ್ ಸಾಕು. ಅಚ್ಚು ರಚ್ಚು ಬಹಳ ಫೇಮಸ್ ಅಲ್ರಿ? ಬೇಡ ರೀ ಸರ್, ಅದು ಹಳೇದಾಯ್ತು ಈಗ. ಈಗ ಏನಿದ್ರು KGF 2. ಹಾ ಸರ್, KGF 2 ಈಗ. ಇವಾಗ ಏನು ಅದು ಡೈಲಾಗ್ ಏನ್ರಿ KGF 2? ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಹಳೇದಾಗೋಯ್ತದು. ಅಂದ್ರೆ ಅಧಿಕಾರ ಇದ್ದವರಷ್ಟೇ ಇದ್ ಬರೋದು ಅಂತ ಇತ್ತು. ಈಗೆಲ್ಲ ಹೊಸ ಡೈಲಾಗ್ ಮಾಡ್ಬಿಟ್ಟಿದ್ದಾರೆ KGF 2. ಈಗ ಪವರ್ಫುಲ್ ಪೀಪಲ್ಸ್ ಮೇಕ್ಸ್ ಪ್ಲೇಸಸ್ ಪವರ್ಫುಲ್ ಅಂತ ಸರ್ ಈಗ. ಅಂದ್ರೆ ಬಿಜಾಪುರ್ನ ನೀವೇ ಪವರ್ಫುಲ್ ಮಾಡ್ಬೇಕು ಸರ್. ನೋಡ ನಿಮ್ ಪವರ್ಫುಲ್ ಮಾಡ್ಬೇಕು. ಅದು KGF ಫೈನಲ್ ಗೋಲ್ ನೋಡಿ. ಇದು ಒಳ್ಳೆ ಪವರ್ಫುಲ್ ಡೈಲಾಗ್ ಅಂದ್ರೆ. ಓಕೆ, ಗುಡ್ ಇರ್ಲಿ. ನೆಕ್ಸ್ಟ್ ರಮೇಶ್ ಬಿರಾದರ್. ಹಲೋ, ಕೇಳಿಸ್ತಾ ಇದ್ಯಾ ರಮೇಶ್? ಕೇಳಿಸ್ತಾ ಇದೆ ಸರ್. ಎಲ್ಲಿಂದ ರಮೇಶ್? ಬಿಜಾಪುರಿಂದ ಸರ್. ಓಹ್, ಏನ್ರಿ ಬಿಜಾಪುರದವ್ರು ಸಿಕ್ಕಾಪಟ್ಟೆ ಇದ್ದೀರಾ? ಹಂಗೇನಿಲ್ಲ ಸರ್. ಯಾವ ಹಳ್ಳಿ ಬಿಜಾಪುರದಲ್ಲಿ? ತಾಳಿಕೋಟೆ ಹತ್ರ ಸಾಸ್ನೂರ್ ಸರ್. ಯಾವ್ದು? ತಾಳಿಕೋಟೆ ಸರ್, ಬಸವನಬಾಗೇವಾಡಿ ತಾಲೂಕು ತಾಳಿಕೋಟೆ ಸರ್. ರಕ್ಕಸ್ ತಂಗಡಗಿ ವಾರು? ಅದೇನೇನ್ರಿ ನಮ್ಮ ವಿಜಯನಗರ? ಹೌದು ಸರ್. ಯುದ್ಧ ಮಾಡಿದ ಜಾಗನ ಅದು? ಹೌದು ಸರ್. ಏನಾದ್ರು ಇದೆಯಾ ಅಲ್ಲಿ ನೆನಪಿಗೆ? ಇದೆ ಸರ್, ಒಂದು ಕಾಸೇಶ್ವರ ಗುಡಿ ಹತ್ರ ಸರ್. ಗುಡ್. ಬಹಳ ಖುಷಿ ಅನ್ಸುತ್ತೆ. ವೆರಿ ಗುಡ್. ನಮ್ಮ ಪೊಲೀಸ್ ಅವ್ರು ಮಾತಾಡ್ಸೋಣ, ರಾಜ್ ರೆಡ್ಡಿ ಅವ್ರನ್ನ. ನಮಸ್ಕಾರ ರೆಡ್ಡಿ ಅವ್ರ. ನಮಸ್ತೆ. ನಮಸ್ಕಾರ. ಏನ್ ಡ್ಯೂಟಿಲಿ ಇದ್ದೀರಾ? ಇಲ್ಲ ಸರ್, ಒಂದು ಫ್ರೆಂಡ್ ಮದ್ವೆಗೆ ಬಂದಿದ್ವಿ ಸರ್ ಬಾದಾಮಿಗೆ. ಆರಾಮಾಗಿ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಬಿಡ್ರಿ. ಹೆಂಗೋ ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ. ಆದ್ರೂ ಫ್ರೀ ಇದ್ವಿ ಸರ್, ಹಾಗೆ ಒಂದು ಲೈವ್ ಕ್ಲಾಸ್ ಅಟೆಂಡ್ ಮಾಡೋಣ. ಓಕೆ ಫೈನ್. ಆಯ್ತು. ಹಂಗಾದ್ರೆ ಮದ್ವೆ ಊಟ ಎಲ್ಲ ಆಯ್ತಾ? ಹೇಗಿದ್ದೀರಿ ಸರ್? ಊಟ ಆಯ್ತು ಸರ್, ನಿಮ್ದು? ಊಟ ಇನ್ನೂ ಇಲ್ಲ ರೆಡ್ಡಿ ಅವ್ರ, ಲೇಟು. ಓಕೆ ಫೈನ್ ರೆಡ್ಡಿ ಅವ್ರ, ಆಯ್ತು. ಹಂಗಾರೆ ನೆಕ್ಸ್ಟ್ ಇನ್ನು ಕೆಲವ್ರು ಮಾತಾಡ್ಸೋಣ. ಸಂತೋಷ್ ನಿಮ್ ಕಡೆ ಅನ್ಮ್ಯೂಟ್ ಅಂತ ಕೊಡುತ್ತೆ. ಫಸ್ಟ್ ಟೈಮ್ ಯಾರಾದ್ರೂ ಜಾಯ್ನ್ ಆಗಿ. ಹಾಯ್. ಎಲ್ಲಿಂದ ಸರ್? ಮಲ್ಲೇಶ್ವರಂ, ಬೆಂಗಳೂರು ಸರ್. ಮಲ್ಲೇಶ್ವರಂ? ಸರ್. ಹೇಗಿದೆ ಮಲ್ಲೇಶ್ವರಂ? ಹೌದು ಸರ್. 18th ಕ್ರಾಸ್ ಸರ್. 18th ಕ್ರಾಸ್ ಸೂಪರ್ ಆಗಿದೆಯಲ್ರಿ. 18th ಕ್ರಾಸ್ ಏನ್ ಸೂಪರ್ ಏನಿಲ್ಲ ಸರ್, ನಾರ್ಮಲ್. ಇಲ್ಲ, ನಮ್ಗೆಲ್ಲ ಸೂಪರ್ ಆಗಿತ್ತು ಕಾಲೇಜ್ ಎಲ್ಲ ಓದ್ಬೇಕಾದ್ರೆ. ಬೇಜಾರಾದಾಗ 18th ಕ್ರಾಸಿಗೆ ಯಾವ ಕಾಲೇಜ್ ಸರ್? ಬೇಜಾರಾದಾಗ 18th ಕ್ರಾಸಿಗೆ ಬರ್ತಾ ಇದ್ದೋ ಸರ್. ಯಾವ ಕಾಲೇಜ್ ಸರ್? ಯಾವ ಕಾಲೇಜ್ ಸರ್? ಇಲ್ಲ, ಬೆಂಗಳೂರಿನ ಒಂದು ಕಾಲೇಜು. ಓಕೆ ಸರ್. ಯಾವ ಕಾಲೇಜ್ ನೀವು? ಸರ್, ನಾನು PUC ವಿದ್ಯಾಮಂದಿರ್ ಕಾಲೇಜ್ ಸರ್. ಇಂಜಿನಿಯರಿಂಗ್ ಮಾಡಿದ್ದು ಸಪ್ತಗಿರಿ ಕಾಲೇಜ್ ಸರ್, ಹೆಸರುಘಟ್ಟ. ವೆರಿ ಗುಡ್. ಮಲ್ಲೇಶ್ವರಂ ಅಲ್ಲಿ ಇರೋದು? ಹೌದು ಸರ್. ಚೆನ್ನಾಗಿದೆ. 5th ಕ್ರಾಸ್, 18th ಕ್ರಾಸ್ ಪಕ್ಕದಲ್ಲೇ CET ಸೆಲ್. CET ಸೆಲ್ ಎಲ್ಲ ನೋಡಕ್ ಬರ್ತಿರ್ಲಿಲ್ಲ ನಾವು, ಬರ್ತಿದ್ದ ಹಂಗೆ ರೌಂಡ್ಸ್. ಅದೇ ಸರ್, ಅಮ್ಮಣ್ಣಿ ಕಾಲೇಜ್, MLA ಕಾಲೇಜ್. ಅವೆಲ್ಲ ಮರೆಯಕ್ ಆಗಲ್ಲ. ಅದು ನೆನಪಲ್ಲ ಹಂಗೆ ಇದೆ ಅವು. ವೆರಿ ಗುಡ್. ವಿಷ್ಣು ಪ್ರಕಾಶ್? ಸರ್, ಅದು ವಿಷ್ಣು ಪ್ರಕಾಶ್ ನನ್ ಮಗನ ಹೆಸರು ಸರ್. ಅವಂದೇ ಝೂಮ್ ಅಲ್ಲಿ ನಾನು ಓಪನ್ ಮಾಡ್ಕೊಂಡಿದೀನಿ. ನನ್ನ ಹೆಸರು ಸವಿತಾ. ಓಕೆ ಮೇಡಮ್. ಏನ್ ಮಾಡ್ತಾ ಇದಾರೆ ನಿಮ್ಮ ಮಗ? ಮಗ ಇವಾಗ 2nd ಸ್ಟ್ಯಾಂಡರ್ಡ್. ಅವನಿಗೆ ಕ್ಲಾಸ್ ನಡೀತಾ ಇರುತ್ತಲ್ವಾ, ಸೊ ಅವಂದೇ ಇದ್ರಲ್ಲಿ ನಾನು ಓಪನ್ ಮಾಡ್ತೀನಿ. 2nd ಸ್ಟ್ಯಾಂಡರ್ಡ್? ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ ಅಲ್ಲ ಸರ್ ಇವಾಗ. ಓಕೆ, ಅವ್ರ ಕ್ಲಾಸ್ ಕೇಳ್ತಿದಾರ ಅವರು? ಡೈಲಿ ಕ್ಲಾಸಸ್ ಇರತ್ತೆ ಬೆಳಗ್ಗೆ ಟೈಮ್. ಸೊ ಅದಕ್ಕೇನೆ ಮತ್ತೆ ನಾನು ಹೊಸದಾಗಿ ಓಪನ್ ಮಾಡ್ಕೊಳಕ್ ಹೋಗ್ಲಿಲ್ಲ, ಅದ್ರಲ್ಲೇ ಓಪನ್ ಮಾಡ್ಕೊಂಡೆ ಇದನ್ನ. ಓಕೆ ಫೈನ್ ಮೇಡಮ್. ಎಲ್ಲಿಂದ ನೀವು? ಬೆಂಗಳೂರು, ರಾಮಮೂರ್ತಿ ನಗರ್. ರಾಮಮೂರ್ತಿ ನಗರ್ ಟ್ರಾಫಿಕ್ ಏರಿಯಾ. ಹೌದು, ಬೆಂಗಳೂರಲ್ಲೇ ಟ್ರಾಫಿಕ್ ಅಂದ್ರೆ ಅಲ್ಲಿ ಹೆಂಗೆ ಅಂದ್ರೆ, ಆಕ್ಚುಲಿ ನಾನು ಕಂಪನಿಗೆ ಹೋಗ್ತಿದ್ದಾಗ ನಮ್ಮ ಕಂಪನಿ ಬಸ್ ಅಲ್ಲಿ ಇಳ್ಕೊಂಡು, ಅಂದ್ರೆ ಆ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡಿದ್ರೆ ಆರಾಮಾಗಿ ಕಾಫಿ ಕುಡಿದು ಒಂದು ಬೋಂಡಾ ಗಿಂಡ ತಿನ್ಕೊಂಡು ಆರಾಮಾಗಿ ಬಂದು ಆರಾಮಾಗಿ ಅದೇ ಬಸ್ ಹತ್ತುತ್ತಾ ಇದ್ದೆ. ಅಂದ್ರೆ ನಮ್ಮ ಆಫೀಸ್ ಬಸ್ಸೇ ಹತ್ತುತ್ತಾ ಇದ್ದೆ. ಅಂದ್ರೆ ಅಷ್ಟು ಟ್ರಾಫಿಕ್ ಇರುತ್ತೆ. ಹಾಗೆ ಇರುತ್ತೆ ಇಲ್ಲಿ. ತುಂಬಾ ಡಸ್ಟ್ ಏರಿಯಾ, ಟ್ರಾಫಿಕ್ ಏರಿಯಾ ಎಲ್ಲ ಇಲ್ಲೇನೆ. ದುಡ್ಡಿರೋ ಏರಿಯಾ ಅಂದ್ರೆ ಟ್ರಾಫಿಕ್ ಇದ್ದೇ ಇರುತ್ತೆ.
ಥ್ಯಾಂಕ್ ಯು. ಅಂಡ್ ಇನ್ನು ಹೊಸಬ್ರು ಯಾರಾದ್ರೂ ಮಾತಾಡ್ಬೇಕು ಅಂತಾರೆ ಹ್ಯಾಂಡ್ ರೈಸ್ ಮಾಡಿ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದ್ರೂ ತುಂಬಾ ಜನ ಮಾತಾಡ್ಸಕ್ ಆಗಿಲ್ಲ, ಇನ್ನು ಹೊಸಬ್ರೆಲ್ಲ ಜಾಯ್ನ್ ಆಗ್ತಿದ್ದಾರೆ. ನಮ್ಮ ನವೀನ್ ಜಾಯ್ನ್ ಆದ್ರು ನೋಡೋಣ. ನವೀನ್, ಹಾಯ್ ಸರ್. ಕೇಳಿಸ್ತಾ ಇದೆಯಾ ನವೀನ್? ಏನು ನವೀನ್ ಅವಾಗ ಡಿಸ್ಕನೆಕ್ಟ್ ಆಗ್ತಿದಾರಲ್ಲ, ಮೇ ಬಿ ಏನೋ ಕಾಲ್ಸ್ ಬರ್ತಾ ಇರ್ಬೇಕಲ್ಲ. ನನ್ ವಾಯ್ಸ್ ಕೇಳಿಸ್ತಿದ್ಯಾ? ಯಶೋಧ, ಎಸ್ ಸರ್. ಎಲ್ಲಿಂದ ಮೇಡಮ್ ನೀವು? ಸರ್ ನಾವು ಬ್ಯಾಂಗ್ಳೂರ್ ಲಕ್ಷ್ಮೀಪುರ. ಬೆಂಗಳೂರು ಪರವಾಗಿಲ್ಲ. ಇತ್ತೀಚೆಗೆ ಬೆಂಗಳೂರು ಇಷ್ಟು ದಿನ ಬರೀ ಉತ್ತರ ಕರ್ನಾಟಕದ ಫ್ಯಾನ್ಸ್ ಇದ್ರು, ಈಗ ಬೆಂಗಳೂರಲ್ಲೂ ಜಾಯ್ನ್ ಆಗಿದ್ದೀರಾ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಮಗು ಆಟ ಆಡ್ಸ್ತಿದ್ದೀರಾ? ಒಂದ್ ಚಿಕ್ಕ ಮಗು ಇದೆ. ಓಕೆ, ಮೋಸ್ಟ್ಲಿ ಅವ್ರು ಓದಿಸ್ತಾ ಇರ್ಬೇಕು. ವೆರಿ ಗುಡ್. ಇಲ್ಲಿ ಏನು ಮಾಡಕ, ನಮ್ಮ ಲೇಡೀಸ್ ಪ್ರಾಬ್ಲಮ್ ಅದು. ಮನೆಗಳಲ್ಲಿ ಅಡಿಗೆ ಮಾಡಬೇಕು, ಮಕ್ಳು ನೋಡ್ಕೋಬೇಕು, ಇದೆಲ್ಲ ಸಹಜ. ನಮ್ಮ ಇಂಡಿಯನ್ ಲೇಡೀಸ್ ಕೆಲಸ ಮಾಡೋರ್ಗೆ ಅಷ್ಟೇ ಇದು ಅಪ್ಲಿಕಬಲ್. ಓಕೆ, ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಅನ್ನೋದಕ್ಕಿಂತ ಇವತ್ತು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕ್ಲಾಸ್, ಅಂದ್ರೆ ಸಿಲೆಬಸ್ ಏನ್ ಮಾಡ್ತೀವಿ ಅಂದ್ಬಿಟ್ಟು. ಕ್ಲಾಸಸ್ ನಾಳೆಯಿಂದ ಇರುತ್ತೆ. ಬಟ್ ಕೆಲವ್ರು ಏನಾದ್ರು ನಿಮ್ಗೆ, ಯಾಕಂದ್ರೆ ಫಸ್ಟ್ ಟೈಮ್ ಜಾಯ್ನ್ ಆಗಿರೋರು ಇರ್ತೀರಾ, ನಿಮ್ಗೆ ಏನಾದ್ರು ಡೌಟ್ಸ್ ಇರುತ್ತೆ, ಕೆಲವು ಗೊಂದಲಗಳಿರುತ್ತೆ, ಅದನ್ನೆಲ್ಲ ಕ್ಲಾರಿಫೈ ಮಾಡೋಣ ಅಂದ್ಬಿಟ್ಟು ಇವತ್ತೊಂದು ಸೆಷನ್ ಅಂತ ಹಾಕೊಂಡು. ಸೊ ನಾಳೆಯಿಂದ ಸೆಷನ್ ಅಂದ್ರೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾಳೆ ಅಂದ್ರೆ ಅಪ್ಡೇಟ್ ಮಾಡ್ತೀನಿ ನಾಳೆ ಎಷ್ಟು ಗಂಟೆಗೆ ಇರುತ್ತೆ ಕ್ಲಾಸ್ ಅಂದ್ಬಿಟ್ಟು. ಸೊ ನಿಮ್ಮ ಡೌಟ್ಸ್ ಏನಾದ್ರು ಇದ್ರೆ ಆಮೇಲೆ ಕೇಳ್ಬೋದು. ಸೊ ನಮ್ಮ ರವಿ ಕೇಳೋಣ, ಇನ್ಯಾರಾದ್ರೂ ಅವ್ರಿಗೆ ಫೋನ್ ಹಾಕಿರ್ತಾರೆ. ರವಿ, ರವಿ ಕೇಳಿಸ್ತಾ ಇದೆಯಾ? ಏನಕ್ಕೋ ಮಾತಾಡ್ತಾ ಇಲ್ಲ ರವಿಚಂದ್ರನ್. ಇರ್ಲಿ. ಹೊಸಬ್ರು ಜಾಯ್ನ್ ಆಗಿರೋರು, ನಮ್ದು ರೆಗ್ಯುಲರ್ ಕ್ಲಾಸ್ ಸೇಮ್ ಹಿಂಗೆ ಇರುತ್ತೆ. ನಿಮ್ಗೆ ಏನ್ ಝೂಮ್ ಲಿಂಕ್ ಎಲ್ಲ ಶೇರ್ ಮಾಡಿದೀವಲ್ಲ, ಇದೇ ತರ ಶೇರ್ ಮಾಡ್ತೀವಿ. ಇದೇ ತರ ಶೇರ್ ಮಾಡಿದ್ನ ನೀವು ಲೈವ್ ಅಲ್ಲೂ ಕ್ಲಾಸ್ ಕೇಳ್ಬೋದು. ನಿಮ್ಮ ಕ್ವಶನ್ ಏನಾದ್ರು ಕೇಳ್ಬೇಕು ಅಂದ್ರೆ ಹಿಂಗೆ ಕೇಳ್ಬೋದು. ಇಲ್ಲೇ ಲೈವ್ ಅಲ್ಲಿ ಹಿಂಗೆ ಸ್ಕ್ರೀನ್ ನೋಡ್ಕೊಂಡು ಫುಲ್ ಸ್ಕ್ರೀನ್ ಇಟ್ಕೊಂಡ್ಬಿಡಿ, ಒಂದು ಸೈಲೆಂಟ್ ಆಗಿರೋ ಪ್ಲೇಸ್ ಹೋಗಿ ಆರಾಮಾಗಿ ಕುತ್ಕೊಂಡು ಕಂಫರ್ಟ್ ಆಗಿ ಕೇಳಿ. ಇನ್ ಕೇಸ್ ಮಿಸ್ ಆಯ್ತು ಕ್ಲಾಸ್ ಅಂತಂದ್ರೆ ಅದ್ರ ರೆಕಾರ್ಡೆಡ್ ವಿಡಿಯೋ, ಅಂದ್ರೆ ಸೇಮ್ ಈಗ ಏನ್ ಲೈವ್ ಅಲ್ಲಿ ನಡೀತಾ ಇದೆಯಲ್ಲ, ಇದೇ ರೆಕಾರ್ಡೆಡ್ ವಿಡಿಯೋ ನಿಮ್ಗೆ ಕ್ಲಾಸ್ ಮುಗಿದು ಒಂದು ಅರ್ಧ ಗಂಟೆಗೆ ಸಿಗುತ್ತೆ. ಸೊ ನೀವು ಆ ವಿಡಿಯೋನ, ಆ ಲಿಂಕ್ ನ ಶೇರ್ ಮಾಡ್ತೀವಿ, ಅದನ್ನ ನೀವು ನೋಡ್ಕೋಬಹುದು. ಆಯ್ತಾ? ಸೊ ಮಾಡರ್ನ್ ಇಂಡಿಯಾ ಅಂದ್ರೆ ಆಧುನಿಕ ಭಾರತ ಹಿಸ್ಟ್ರಿಯಲ್ಲಿ ಈಗ ನಮ್ಮಲ್ಲಿ ಏನ್ಸಿಯಂಟ್ ಮುಗ್ದಿದೆ, ಮಿಡಿವಲ್ ಮುಗ್ದಿದೆ, ಮತ್ತೆ ಕರ್ನಾಟಕ ಹಿಸ್ಟ್ರಿ 3 ಪಾರ್ಟ್ ಮುಗ್ದಿದೆ. ಇದು ಲಾಸ್ಟ್ ಪಾರ್ಟ್, ಆಧುನಿಕ ಭಾರತದ ಇತಿಹಾಸ ಅಂದ್ರೆ ಮಾಡರ್ನ್ ಇಂಡಿಯಾ. ಹಿಸ್ಟ್ರಿಯಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್. ಅಂದ್ರೆ ಈ 3ರಿಂದನೂ ಆಲ್ಮೋಸ್ಟ್ ಒಂದು 8 ಕ್ವಶನ್ ಕೇಳಿದ್ರೆ, ಮಾಡರ್ನ್ ಇಂಡಿಯಾ ಇಂದನೇ 8 ಕ್ವಶನ್ ಕೇಳ್ಬಿಡ್ತಾನೆ. ಸೊ ಮಾಡರ್ನ್ ಇಂಡಿಯಾ ಬಹಳ ಫೋಕಸ್ ಮಾಡ್ಬೇಕಾಗತ್ತೆ. ಆಯ್ತಾ? ನೋಡಿ, 1 ಸೆಕೆಂಡ್ ಹೋಲ್ಡ್ ಆನ್, ಕೆಲವರು ಚಾಟ್ ಮಾಡ್ತಿದ್ದಾರೆ. ಇಲ್ಲಿ ಆಮೇಲೆ ಡೌಟ್ಸ್ ಎಲ್ಲ ಲಾಸ್ಟಿಗೆ ತಗೊಳ್ಳೋಣ. ಏನೇನ್ ಕವರ್ ಮಾಡ್ತೀವಿ ಮಾಡರ್ನ್ ಇಂಡಿಯಾದಲ್ಲಿ, ಆಧುನಿಕ ಭಾರತದಲ್ಲಿ ಅಂದ್ರೆ, ಫಸ್ಟ್ ಯುರೋಪಿಯನ್ನರ ಆಗಮನ ಗೊತ್ತಲ್ಲ ನಿಮ್ಗೆ. ಬ್ರಿಟಿಷರು, ಡಚ್ಚರು, ಇಂಗ್ಲಿಷರು, ಅಂದ್ರೆ ಇಂಗ್ಲಿಷರು ಬ್ರಿಟಿಷರು ಎಲ್ಲ ಒಂದೇನೆ. ಅವ್ರು ಬಂದ್ರಲ್ಲ, ಏನೇನ್ ಮಾಡಿದ್ರು ನಮ್ಮ ದೇಶದಲ್ಲಿ, ಅವ್ರ ರಿಫಾರ್ಮ್ಸ್ ಏನು, ಅವ್ರವರೇ ಕಿತ್ತಾಡ್ಕೊಂಡ್ರು, ಆಂಗ್ಲೋ ಫ್ರೆಂಚ್ ಯುದ್ಧಗಳು, ಇವೆಲ್ಲ ತುಂಬಾ ಬರುತ್ತೆ. ಸೊ ಅದೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಇಲ್ಲೆಲ್ಲ ಸಿಲೆಬಸ್ ಅನ್ಬಿಟ್ಟು ಅಲ್ಲಿ ಕರ್ನಾಟಕ ಯುದ್ಧಗಳು ಇವೆಲ್ಲ ಕೊಡಕ್ ಆಗಿಲ್ಲ ನಾವು, ಜಸ್ಟ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಕವರ್ ಮಾಡ್ತೀವಿ. ಇನ್ನ ಫಸ್ಟ್ ಯಾರು ಬಂದ್ರು, ಲಾಸ್ಟ್ ಯಾರು ಹೋದ್ರು, ಇದೆಲ್ಲ ಆಮೇಲೆ ಫಸ್ಟ್ ಬಂದು ಭಾರತದಲ್ಲಿ ಬ್ರಿಟಿಷ್ ಅವರು ಎಲ್ಲಿ ಸ್ಟಾರ್ಟ್ ಮಾಡಿದ್ರು, ಫ್ರೆಂಚರ್ ಎಲ್ಲಿ ತಮ್ಮ ಫಸ್ಟ್ ಕಚೇರಿ ಓಪನ್ ಮಾಡಿದ್ರು, ಇದೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಡೋಂಟ್ ವರಿ, ಇಲ್ಲಿ ಡೀಟೇಲ್ಡ್ ಪ್ಲಾನ್ ಅಂತ ಏನು ಕೊಟ್ಟಿಲ್ಲ. ಆಮೇಲೆ ಕೊನೆಗೆ ಸರ್ವೈವ್ ಆಗೋರು ಯಾರು, ಬ್ರಿಟಿಷರು ಜಾಸ್ತಿ ದಿನ ನಮ್ಮ ದೇಶವನ್ನು ಆಳ್ತಾರೆ. ಇವ್ರು ಏನೇನ್ ಮಾಡಿದ್ದಾರೆ ಅಂದ್ರೆ ಇದೆಲ್ಲ
ಸ್ವತಂತ್ರ ಬರೋದ್ಕಿಂತ ಮುಂಚೆ ಏನೇನ್ ಮಾಡಿದ್ರೆ, ಬ್ರಿಟಿಷರ್ ಪ್ರಾಬಲ್ಯ ಹೆಂಗ್ ಮಾಡಿದ್ರು, ಫ್ರೆಂಚರ್ನ ಹೆಂಗ್ ಸೋಲ್ಸಿದ್ರು, ಯಾವ್ಯಾವ ಯುದ್ಧಗಳಾಯ್ತು, ಮರಾಠರ್ನ ಹೆಂಗ್ ಸೋಲ್ಸಿದ್ರು, ಮೈಸೂರವ್ರನ್ನ ಹೆಂಗ್ ಸೋಲ್ಸಿದ್ರು, ಇದೆಲ್ಲ ಡೀಟೇಲ್ ಆಗಿ ಓದ್ತೀವಿ ಇಲ್ಲಿ. ಸೊ ಇದಾದ ನಂತರ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ವೆರಿ ವೆರಿ ಇಂಪಾರ್ಟೆಂಟ್. ಸಿಪಾಯಿ ಮ್ಯೂಟ್ನಿ ಗೊತ್ತಲ್ಲ, ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಆದ್ರು ಗೊತ್ತಲ್ಲ ನಿಮ್ಗೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೆಲವು ಕಡೆ ದಂಗೆಗಳೆದಳ್ತಾರೆ, ಡೆಲ್ಲಿ, ಝಾನ್ಸಿ, ಇಲ್ಲೆಲ್ಲ ಏನ್ ಗೊತ್ತಾ, ಅಲ್ಲಿ ಲೀಡರ್ಸ್ ಯಾರಿರ್ತಾರೆ, ನಮ್ಮ ಲೀಡರ್ಸ್ ಯಾರಿರ್ತಾರೆ, ಬ್ರಿಟಿಷ್ ಲೀಡರ್ಗಳು ಯಾರ್ಯಾರು ಆ ದಂಗೆನ ಹತ್ತಿಕ್ಕಿದ್ರು, ಅದ್ರ ಸುಧಾರಣೆಗಳು ಏನಾಯ್ತು, ಯಾಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗೋದಕ್ಕೆ ಕಾರಣ ಏನು, ಇವೆಲ್ಲ ಡೀಟೇಲ್ ಆಗಿ ಓದ್ಕೊಂಡೋದ್ರೆ ಆರಾಮಾಗಿ ಎಲ್ಲ ಎಕ್ಸಾಮು ಕ್ಲಿಯರ್ ಮಾಡ್ಬೋದು, ಔಟ್ ಆಫ್ ಔಟ್ ಮಾಡ್ಬೋದು ಹಿಸ್ಟ್ರಿಯಲ್ಲೆಲ್ಲ. ಸೊ ಒಂದು ಫ್ಲೋ ಅಲ್ಲಿ ಓದ್ಕೊಂಬನ್ನಿ ಆಯ್ತಾ. ಇದಾದ್ಮೇಲೆ ರಾಷ್ಟ್ರೀಯ ಕಾಂಗ್ರೆಸ್ ಕಾಲ, ಅಂದ್ರೆ ಕಾಂಗ್ರೆಸ್ ಸ್ಥಾಪನೆ ಆಗುತ್ತಲ್ಲ ಅದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಬರ್ತಾರೆ ಮಂದಗಾಮಿಗಳು, ತೀವ್ರಗಾಮಿಗಳು ಅಂತ ಎಲ್ಲ ಬರ್ತಾರೆ. ಆ ಮಂದಗಾಮಿಗಳು ಯಾರು, ತೀವ್ರಗಾಮಿಗಳು ಯಾರು, ಯಾಕೆ ಕಾಂಗ್ರೆಸ್ ಸ್ಥಾಪನೆ ಆಯ್ತು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ನಾವಿಲ್ಲಿ ಡೀಟೇಲ್ ಪ್ಲಾನ್ ಅಂತ ಕೊಟ್ಟಿಲ್ಲ ಸರ್, ಇಷ್ಟೇನ ಸಿಲೆಬಸ್ ಅಂತ ಕೆಲವರು ಕೇಳ್ಬೋದು, ಬಟ್ ಇದೆಲ್ಲ ತುಂಬಾ ಡೀಟೇಲ್ ಆಗಿದೆ. ಇವೆಲ್ಲ ಇದನ್ನೇ ಡಿಸ್ಕಸ್ ಮಾಡೋದು. ನಾವು 10 ದಿನಗಳ ಕಾಲ ಡಿಸ್ಕಸ್ ಮಾಡ್ತೀವಿ ಮಾಡರ್ನ್ ಇಂಡಿಯಾನ. ಇದಾದ್ಮೇಲೆ ಗಾಂಧಿ ಯುಗ. ಸೊ ಗಾಂಧಿ ಯುಗದಲ್ಲಿ ತುಂಬಾ ಸುಧಾರಣೆಗಳಾಗುತ್ತೆ. ನಮ್ಮ ಬಾಸ್ ಯಾರು, ಗಾಂಧೀಜಿ ಅವರು ಬಂದ್ಮೇಲೆ ತುಂಬಾ ರೆವಲ್ಯೂಷನರಿ ಚೇಂಜಸ್ ಆಗೋದು. ಇಲ್ಲಿ ಚಂಪಾರಣ್ ಸತ್ಯಾಗ್ರಹ, ಅಸಹಕಾರ ಚಳುವಳಿ, ಖೇಡಾ ಸತ್ಯಾಗ್ರಹ, ಇದೆಲ್ಲ ಚೌರಿ ಚೌರ ಘಟನೆ ಸಾಕಷ್ಟಿದೆ. ಇಲ್ಲಿ ಸಿಲೆಬಸ್ ಅಂತ ಹಾಕಕ್ ಹೋದ್ರೆ ತುಂಬಾ ಇದೆ. ದುಂಡು ಮೇಜಿನ ಸಮ್ಮೇಳನಗಳು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಆಮೇಲೆ ಸ್ವತಂತ್ರ ಬರೋದು, ಅಲ್ಲಿವರೆಗೂ ಗಾಂಧಿ ಅವರ ಬಹಳ ಮುಖ್ಯ ಆಯ್ತಾ. ಆಮೇಲೆ ಉಪ್ಪಿನ ಸತ್ಯಾಗ್ರಹ, ಇವನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಬಟ್ ನೀವು ಓದ್ಬೇಕಾದ್ರೆ ಇವನ್ನೆಲ್ಲ ಕಾಲಾನುಕ್ರಮದಲ್ಲಿ ಓದ್ಬೇಕಾಗತ್ತೆ, ಅದನ್ನ ಹಂಗೆ ಕೊಡ್ತೀವಿ. ಸೊ ಒಂದ್ ಇನ್ಸಿಡೆಂಟ್ ಆದ್ಮೇಲೆ ಇಲ್ಲಿ ಇಸ್ವಿಗಳನ್ನ ತುಂಬಾ ನೀಟಾಗಿ ಫೋಕಸ್ ಮಾಡ್ಬೇಕಾಗತ್ತೆ. ನಾವು ಏನ್ಸಿಯಂಟ್, ಮಿಡಿವಲ್ ಮತ್ತೆ ಕರ್ನಾಟಕ ಹಿಸ್ಟ್ರಿಯಲ್ಲೆಲ್ಲ ಇಸ್ವಿಗಳನ್ನ ಸಾಧ್ಯವಾದಷ್ಟು ನೆಗ್ಲೆಕ್ಟ್ ಮಾಡಿದೀವಿ. ಬಟ್ ಮಾಡರ್ನ್ ಇಂಡಿಯಾದಲ್ಲಿ ಇಸ್ವಿಗಳು ಬಹಳ ಮುಖ್ಯ. ಸೊ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಆ ಡೀಟೇಲ್ಸ್ ಎಲ್ಲ ನಾವು ಕೊಡ್ತೀವಿ, ಅದು ಯಾವ ಇಸ್ವಿ ನೆನ್ಪಿಟ್ಕೋಬೇಕು, ಏನು ಎತ್ತ ಅಂತ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಸೊ ಇದು ಗಾಂಧಿ ಯುಗದಲ್ಲಿ ಡೀಟೇಲ್ ಆಗಿ ಕವರ್ ಮಾಡ್ತೀವಿ. ನೆಕ್ಸ್ಟ್ ಇನ್ನ ಬೇರೆ ಕವರ್ ಮಾಡೋ ಜನರಲ್ ಆಗಿ ಇಲ್ಲಿ ಗವರ್ನರ್ ಜನರಲ್ಸ್ ಗೊತ್ತಲ್ಲ, ಯಾರ್ಯಾರು, ಡಾಲೌಸಿ, ವೆಲ್ಲೆಸ್ಲಿ, ಕಾರ್ನ್ವಾಲಿಸ್, ಎಲ್ಲರ ಬಗ್ಗೆನೂ ಯಾರು ಇಂಪಾರ್ಟೆಂಟ್ ಇದಾರೆ ಅವ್ರ ಬಗ್ಗೆ ಎಲ್ಲರ ಬಗ್ಗೆನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಅವ್ರ ಕಾಲದಲ್ಲಿ ಏನೇನ್ ಸುಧಾರಣೆ ಆಯ್ತು, ಏನೇನ್ ನಮ್ ದೇಶ ಹಾಳ್ ಮಾಡಿದ್ದಾರೆ ಎಲ್ಲಾನು ಕೂಡ ಓದ್ತೀವಿ. ಇಂಪಾರ್ಟೆಂಟ್ ಅಷ್ಟೇ, ಎಕ್ಸಾಮ್ಗೆ ಏನ್ ಬೇಕೋ ಅಷ್ಟು ಮಾತ್ರ. ಇನ್ನ ಕ್ರಾಂತಿಕಾರಿಗಳ ಬಗ್ಗೆನೂ ಸ್ವಲ್ಪ ಓದ್ತೀವಿ. ಯಾರು, ಭಗತ್ ಸಿಂಗ್, ವಿ ಡಿ ಸಾವರ್ಕರ್. ಸೊ ಕೆಲವು ಕ್ರಾಂತಿಕಾರಿ ಸಂಘಟನೆಗಳನ್ನೆಲ್ಲ ಮಾಡ್ಕೊಂಡ್ರು. ಆಮೇಲೆ ಕಾಕೋರಿ, ಪಿತೂರಿ ಕೇಳಿದಿರಾ, ಈ ತರ ಟರ್ಮ್ಸ್ ಎಲ್ಲ ನೀವು ಕೇಳಿರಲ್ಲ. ಸೊ ಕೆಲವು ಕ್ರಾಂತಿಕಾರಿ ಅಂದ್ರೆ ಹೋರಾಟಗಳು ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಓದ್ತೀವಿ. ಆಮೇಲೆ ಕೆಲವು ಬುಡಕಟ್ಟು ದಂಗೆಗಳು, ಈ ಸಂತಾಲರ ದಂಗೆ, ಮುಂಡರ ದಂಗೆ, ಇವನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಬ್ರಿಟಿಷ್ ಶಿಕ್ಷಣ ಸುಧಾರಣೆಗಳು, ಅಂದ್ರೆ ಬ್ರಿಟಿಷರು ಬರೀ ನಮ್ಮನ್ನ ಆಳಿದ್ದೇ ಅಲ್ಲ, ಅನೇಕ ಶಿಕ್ಷಣ ಸುಧಾರಣೆಗಳನ್ನ ಕೂಡ ಮಾಡಿದ್ದಾರೆ. ಏನೇನು ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಸಾಮಾಜಿಕ ಸುಧಾರಣೆಗಳು, ಅಂದ್ರೆ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ ಅಂತ ಬಂತಲ್ಲ, ಇದೆಲ್ಲ ಯಾರು ಸ್ಟಾರ್ಟ್ ಮಾಡಿದ್ದು, ಏನೇನ್ ಮಾಡಿದ್ರು, ಇದೆಲ್ಲ ಡೀಟೇಲ್ ಡಿಸ್ಕಸ್ ಮಾಡ್ತೀವಿ. ಪ್ರಮುಖ ಕಾಯ್ದೆಗಳು, ರೆಗ್ಯುಲೇಟಿಂಗ್ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್, ತುಂಬಾ ಆಕ್ಟ್ ಗಳು ಬರ್ತವೆ, ಭಾರತ ಸರ್ಕಾರದ ಕಾಯ್ದೆಗಳು, ಇವನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಸೊ ಇದನ್ನು ಕವರ್ ಮಾಡ್ತೀವಿ. ಆಮೇಲೆ ಮೈನ್ ಆಗಿ ಹಿಂದಿನ ಪರೀಕ್ಷೆಗಳ ಪ್ರಶ್ನೋತ್ತರಗಳ ಚರ್ಚೆ, ಅಂದ್ರೆ ಹಳೆ ಪೇಪರ್ಸ್ ಗಳಲ್ಲಿ ಹಿಂದಿನ FDA, KS ಇಂತ ಕಡೆ ಏನೇನ್ ಕ್ವಶನ್ಸ್ ಆಗಿದೆಯಲ್ಲ ಅವನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ ಆಯ್ತಾ. ಇದಾದ್ಮೇಲೆ ಆನ್ಲೈನ್ ಟೆಸ್ಟ್ ಇರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ನಿಮ್ಗೆ ಓದ್ಬಿಟ್ಟು ಒಂದ್ 10 days ಮಾಡಿ, ಒಂದ್ 3-4 days ನಿಮ್ಗೆ ಓದಕ್ ಟೈಮ್ ಕೊಡ್ತೀವಿ. ಇದಾದ್ಮೇಲೆ ಆನ್ಲೈನ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟ್ ನೀವು 70% ತೆಗಿಲೇಬೇಕಾಗತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. 70% ತೆಗೆದ್ರೆ ನೀವು ಇಷ್ಟು ಕ್ಲಾಸ್ ಓದಿದ್ಕು ಸೇರಿದ್ಕು ಸಾರ್ಥಕ ಆಗೋದು ಆಯ್ತಾ. ಸೊ ಇಷ್ಟು ಸಿಲೆಬಸ್ ನ ಕವರ್ ಮಾಡ್ತೀವಿ. ಇದು ನಾಳೆಯಿಂದ ಸ್ಟಾರ್ಟ್ ಆಗತ್ತೆ. ಆಕ್ಚುಲಿ ನಾಳೆ ಪ್ಲಾನ್ ಎನಿವೆ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ. ಸೊ ನಮ್ಮವ್ರು ಎಕ್ಸಿಟ್ ಆಗ್ಬೇಡಿ, ನಮ್ಮವ್ರು ಝೂಮ್ ಅಲ್ಲಿರೋರು ಇನ್ನೂ ಡೌಟ್ಸ್ಗಳು ನಿಮ್ಮವು ಏನಾದ್ರು ಇರುತ್ತೆ ಅದನ್ನ ತಗೊಂಡು ಕ್ಲೋಸ್ ಮಾಡೋಣ. ಅಕಸ್ಮಾತ್ ಇನ್ನು ಸರ್ ನಾನು ನಾಳೆ ಅಡ್ಮಿಷನ್ ಆಗ್ತೀನಿ ಅಂತನ್ನೋರು ನೋಡಿ, ಸ್ಕ್ರೀನ್ ಎಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ನಂಬರ್ಗೆ ನೀವು ಗೂಗಲ್ ಪೇ, ಫೋನ್ ಪೇ ಮಾಡಿ ಇದೇ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿ. ಅಂದ್ರೆ ನಾಳೆ ಅಂದ್ರೆ 9ನೇ ತಾರೀಕಿಂದ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಯುರೋಪಿಯನ್ನರ ಆಗಮನ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನಾದ್ರೂ ಜಾಯಿನ್ ಆಗೋರು, ಇನ್ನು ಜಾಯಿನ್ ಆಗಿಲ್ದೇ ಇರೋರು ನೋಡಿ, ಇಲ್ಲಿ
ನಮ್ಮ ಯೂಟ್ಯೂಬ್ ಚಾನೆಲ್ ಅಥವಾ ಫೇಸ್ಬುಕ್ ಪೇಜ್ ಅಲ್ಲಿ ನಮ್ಮ ವಿಡಿಯೋಸ್ ಇದೆ, ಸಾಕಷ್ಟು ವಿಡಿಯೋಗಳಿದೆ, ನೋಡಿ ಆಸಕ್ತರು ಬೇಗ ಜಾಯ್ನ್ ಆಗಿ. ಇನ್ನು ಸ್ವಲ್ಪ ಸೀಟ್ಸ್ ಅಷ್ಟೇ ಬಾಕಿ ಇದೆ, ಜಾಯ್ನ್ ಆಗೋರು ಆಗ್ಬೋದು. ಸೊ ಸಿಲೆಬಸ್ ಒಂದ್ಸರಿ ನೋಡ್ಕೊಂಬಿಡಿ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಕೇಳ್ಬೋದು, ಅಥವಾ ಕ್ಲಾಸ್ ಟೈಮಿಂಗ್ಸ್ ನಿಮ್ಮ ಡೌಟ್ಸ್ ಇವತ್ತೇನಿದ್ರು ಕ್ಲಿಯರ್ ಮಾಡ್ಕೊಂಬಿಡಿ ಇನ್ನೊಂದು 10 ನಿಮಿಷದಲ್ಲಿ. ಸೊ ನಾಳೆಯಿಂದ 10 days ಆರಾಮಾಗಿ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಓಕೆ, ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ಬೋದು, ಕೇಳ್ಬೋದು ನೀವು. ಅದೊಂದು ಮರ್ತೆ ನಾನು ಹೇಳ್ದೆ ಅನ್ಕೊಂಡಿದೀನಿ. ನೀವು ಇನ್ ಕೇಸ್ ಕ್ಲಾಸ್ ಅಟೆಂಡ್ ಆಗಕ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಸೇಮ್ ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ. ನಿಮ್ಗೆ ಆ ರೆಕಾರ್ಡೆಡ್ ವಿಡಿಯೋ ಕ್ಲಾಸ್ ಮುಗಿದ ಅರ್ಧ ಗಂಟೆಗೆ ಸಿಗುತ್ತೆ. ಅದನ್ನ ನೀವು ಮಾತ್ರ ನೋಡ್ಬೋದು. ಕೆಲವರು ಅನ್ಕೋಬಹುದು, ಸರ್ ಲಿಂಕ್ ಶೇರ್ ಮಾಡ್ಬಿಟ್ಟು ನಾವು ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತೀವಿ. ಖಂಡಿತ ಅವ್ರಿಗೆಲ್ಲ ಓಪನ್ ಆಗಲ್ಲ. ನಾವು ಕಾನ್ಫಿಗರ್ ಮಾಡಿರ್ತೀವಿ, ಅವ್ರಿಗಷ್ಟೇ ಹೋಗುತ್ತೆ. ಯಾಕಂದ್ರೆ ಅವ್ರ ಮೊಬೈಲ್ ನಂಬರ್, ಅವ್ರ ಇಮೇಲ್ ಐಡಿ ಎಲ್ಲ ಇಸ್ಕೊಂಡು ಕಾನ್ಫಿಗರ್ ಮಾಡಿರ್ತೀವಿ, ಅವರಷ್ಟೇ ಓಪನ್ ಮಾಡ್ಬೋದು. ಆಯ್ತಾ? ಸೊ ಕೇಳ್ಬೋದು ಕ್ವಶನ್ ಆನ್ಸರ್ಸ್. ಸೊ ಮೊಘಲರು ಹೆಂಗೆ ಅವನತಿ ಹೊಂದಿದ್ರು ಅದ್ರ ಬಗ್ಗೆ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಸಂತೋಷ್. ಅದನ್ನು ಕೂಡ ಮಾಡೋಣ ಬೇಕಾದ್ರೆ. ಅದನ್ನು ಕೂಡ ಜಸ್ಟ್ ಇಂಟ್ರೊಡಕ್ಷನ್ ತರ, ಜಾಸ್ತಿ ಇದೇನ್ ಬೇಡ, ಅದನ್ನು ಕೂಡ ಹೇಳೋಣ. ಯಾಕೆಂದ್ರೆ ಅವರು 1857 ದಂಗೆಯಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಅದನ್ನ ಹೇಳ್ತೀವಿ. ಯಾಕೆಂದ್ರೆ ಅಲ್ಲಿ ಬಹದ್ದೂರ್ ಶಾನೆ ನಮ್ ದೊರೆ ಅಂತ ಹೋಗ್ತಾರಲ್ಲ ನಮ್ಮಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ, ಅಲ್ಲಿ ಒಂದು ಇಂಟ್ರೊಡಕ್ಷನ್ ಕೊಡ್ತೀವಿ ಬೇಕಾದ್ರೆ, ಅಲ್ಲಿ ಕೊಡೋಣ. ಕೇಳ್ಬೋದು ಬೇರೆ ಕ್ವಶನ್ಸ್ ನಿಮ್ಮವು ಏನಾದ್ರು ಇದ್ರೆ. ಕ್ವಶನ್ಸ್ ನಮ್ಮ ಝೂಮ್ ಅಲ್ಲಿ ನೀವೆಲ್ಲ ಆಲ್ರೆಡಿ ಪೇಯ್ಡ್ ಮೆಂಬರ್ಸ್ ಸೇರ್ಕೊಂಡಿರೋರು ಕೇಳ್ಬೋದು. ಎಷ್ಟು ಗಂಟೆ ಕ್ಲಾಸ್ ಇರುತ್ತೆ, ಏನಿರುತ್ತೆ, ಮಾತಾಡ್ರಪ್ಪ, ಮಾತಾಡಕ್ ಅವಕಾಶ. ಇಲ್ಲ ಚಾಟ್ ಮಾಡ್ಬೋದು. ವರ್ಷಿಡಿ ಜೆ ಸರ್ ಕರೆಂಟ್ ಅಫೇರ್ಸ್ ಮಾಡಿ ಸರ್ FDA ಗೆ ಅಂತಿದ್ದಾರೆ. ಸೊ ಖಂಡಿತ ಮಾಡಕ್ಕೆ ಟ್ರೈ ಮಾಡ್ತೀವಿ. ಯಾರು ನಮ್ಮ ಕ್ಲಾಸ್ ನ ಫಾಲೋ ಮಾಡ್ತಿದ್ದಾರೆ ಅವ್ರಿಗೆ ಖಂಡಿತ ನೋಡೋಣ, ಸಾಧ್ಯವಾದಷ್ಟು ಟ್ರೈ ಮಾಡ್ತೀವಿ. ಯಾಕಂದ್ರೆ ಮಾಡರ್ನ್ ಇಂಡಿಯಾ ಮುಗಿಸ್ಬೇಕು. ಮಾಡರ್ನ್ ಇಂಡಿಯಾ ಅಷ್ಟೊಳಗಡೆ ಮುಗಿಸ್ತೀವಿ. ನಿಮ್ಮ FDA ಎಕ್ಸಾಮ್ ಒಳಗಡೆ ಮಾಡರ್ನ್ ಇಂಡಿಯಾ ಫುಲ್ ಮುಗಿಯುತ್ತೆ. ಡೋಂಟ್ ವರಿ, ಅದೇನ್ ಸಮಸ್ಯೆ ಇಲ್ಲ. ಇದನ್ನ ಪ್ಲಾನ್ ಮಾಡ್ತೀವಿ. ಸೊ ಕೇಳಿ ಬೇರೆ ಏನ್ ಡೌಟ್ಸ್ ಇಲ್ವಾ ಹೊಸಬ್ರದ್ದು? ಅದಕ್ಕೋಸ್ಕರನೇ ಕ್ಲಾಸ್ ಹಾಕೊಂಡಿದ್ದನ್ನ ಸೆಷನ್. ಇಲ್ಲ ಅಂದ್ರೆ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಆಕ್ಚುಲಿ ನಾಳೆಯಿಂದ ಮಾಡೋಣ ಅಂತಾನೆ ಪ್ಲಾನ್ ಇದ್ದಿದ್ದು. ಎಕನಾಮಿಕ್ಸ್ ಅಷ್ಟೊಳಗಡೆ ಮುಗಿಯಕ್ಕಾಗಲ್ಲ. ಸ್ವಾತಿ ಅವರು ಸರ್ ಎಕನಾಮಿಕ್ಸ್ ಅಂತಿದ್ದಾರೆ, ಸಂತೋಷ್ ಕೂಡ ಎಕನಾಮಿಕ್ಸ್ ಅಂತಿದ್ದಾರೆ. ಸೊ ಖಂಡಿತ FDA ಒಳಗಡೆ ಮುಗ್ಸಕ್ಕಾಗಲ್ಲ. ಶ್ರುತಿ ಗೌಡ ಅವರು ಕೂಡ ಸರ್ ಎಕನಾಮಿಕ್ಸ್ ಯಾವಾಗ ಅಂತ ಕೇಳ್ತಿದ್ದಾರೆ. ವಿಷ್ಣು ಅವರು ಕೂಡ ಎಕನಾಮಿಕ್ಸ್ ಕ್ಲಾಸ್ ಅಂತಿದ್ದಾರೆ. ಸಾರಿ, ಎಕನಾಮಿಕ್ಸ್ ಕ್ಲಾಸ್ ಅಷ್ಟೊಳಗಡೆ ಆಗಲ್ಲ, FDA ಎಕ್ಸಾಮ್ ಒಳಗಡೆ ಆಗಲ್ಲ. ಮೇ ಬಿ ಇದಾದ ತಕ್ಷಣನೇ ಬೇಕಾದ್ರೆ ಎಕನಾಮಿ ಕ್ಲಾಸ್ ತಗೋತೀವಿ. ಎಕನಾಮಿ ಒಂದು 10 days ತಗೊಂಡ್ರೆ ಕ್ಲಾಸ್ ಮುಗೀತ್ರಿ. ಎಕನಾಮಿ 10 days ಅಷ್ಟೇ. ಆಯ್ತಾ? 10 days ಅಂದ್ರೆ ದಿನೆಲ್ಲ ಮಾಡಲ್ಲಪ್ಪ ನಾವು, ಆಮೇಲೆ ಎದುರ್ಕೊಂಡ್ಬಿಟ್ಟಾರು 10 days ಅಂದ್ರೆ ಮಾಡ್ತಾರೆ ಅನ್ಬಿಟ್ಟು. ಸೊ ಗ್ರೂಪ್ ಸಿ ಎಕ್ಸಾಮ್ ಯಾವಾಗ ಅಂತಿದ್ದಾರೆ ಗಂಗಪ್ಪ ಅವರು. ಗ್ರೂಪ್ ಸಿ ಎಕ್ಸಾಮ್ ಮೇ ಬಿ ಮಾರ್ಚ್ ಹಂಗ್ ಬರ್ಬೋದು, ಮಾರ್ಚ್ ಹಂಗೆ ಅಂತ ಮೋಸ್ಟ್ಲಿ ಅದು ನ್ಯೂಸ್ ಇದೆ, ನೋಡೋಣ. SDA ಎಕ್ಸಾಮ್ ಅಷ್ಟೊತ್ತಿಗೆ ಮುಗಿಸ್ತೀವಿ ನಿಮ್ಮ ಎಕನಾಮಿಕ್ಸ್ ಎಲ್ಲ. ಕೆಲವರು ತುಂಬಾ ಕ್ವಶನ್ಸ್ ಕೇಳ್ತಿದ್ದಾರೆ, ಸಾರಿ ಕೆಲವ್ರದ್ದು ಆನ್ಸರ್ ಮಾಡಕ್ ಆಗ್ತಿಲ್ಲ. ಮಾತಾಡಿ, ಏನಾದ್ರು ಕೇಳ್ಬೇಕು ಅಂದ್ರೆ ಝೂಮ್ ಅಲ್ಲಿ ಕೇಳ್ಬಿಟ್ರಪ್ಪ. ಎಕನಾಮಿಕ್ಸ್ ಮುಬಾರಕ್ ಸರ್ ಫ್ಯೂ MCQs ಮಾಡಿ ಸರ್ FDA ಗೆ ಅಂತಿದ್ದಾರೆ. ನೋಡೋಣ, ಟ್ರೈ ಮಾಡ್ತೀನಿ. ಕೆಲವು MCQ ಟ್ರೈ ಮಾಡೋಣ. ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಸರ್ ಅಂತಿದ್ದಾರೆ ರೆಡ್ಡಿ ಅವರು, ನಮ್ಮ ಪೊಲೀಸ್ನವರು. ನೋಡೋಣ ರೆಡ್ಡಿ ಅವರೇ, ಒಂದು 15 ಜನಕ್ಕೆ ಆಫ್ಲೈನ್ ಅಂತ ಮಾಡಿದ್ರು ಕೂಡ ದೊಡ್ಡದಾಗಿ ಮಾಡಲ್ಲ, ಹೇಳಿದ್ವಲ್ಲ ಅದೇ ಪ್ಲಾನ್ ನಮ್ದು ಆಕ್ಚುಲಿ ಇರೋದು. ಸೊ ನಮ್ದು ಏನಂದ್ರೆ 15 ತಗೊಂಡು 15 ಮಾಡಿಸ್ಬೇಕು ಅಂತ. ಸೊ ಇದು ನಮ್ಮ ಇಂಟೆನ್ಷನ್. ಅದು ಬೇರೆಯವ್ರಿಗೆ ಹೆಂಗ್ ತಗೋತಾರೋ ಗೊತ್ತಿಲ್ಲ, ನಮ್ದಂತೂ 15ಕ್ಕೆ 15 ಮಾಡಿಸ್ಬೇಕು ಅಂತಾನೆ ಇದೆ. ಯಾಕೆಂದ್ರೆ ತುಮಕೂರಲ್ಲಿ ಇದ್ದಾಗ ಒಂದು 10-12 ಜನ, ಒಂದು 10 ಮೆಂಬರ್ಸ್ ಇದರಲ್ಲಿ ಎಲಿಜಿಬಲ್, ಅದರಲ್ಲಿ ಒಂದು 6-7 ಜನ ಆದ್ರು. ಸೊ ಇಲ್ಲಿ ಕೆಲವರು ಫಿಸಿಕಲ್ ಆಗ್ಲಿಲ್ಲ, ಸಣ್ಣ ಪುಟ್ಟ ಇರುತ್ತಲ್ಲ ಗೊತ್ತಲ್ಲ ನಿಮ್ಗೆ, ಫಿಸಿಕಲ್ ಎಲ್ಲ ನಮ್ ಕೈಲಿರಲ್ಲ. ಸೊ ಬಟ್ ಇಲ್ಲಿ 15ಕ್ಕೆ 15 ಮಾಡ್ಬೇಕು. ಅದೊಂದು ಹಳ್ಳಿಯಲ್ಲಿ ಕ್ಲಾಸ್ ಅಂತ ಅದೊಂದು ಪ್ಲಾನ್ ಹಂಗೆ ಹೋಲ್ಡ್ ಅಲ್ಲಿ ಇದೆ. ನೋಡೋಣ, ಅಪ್ಡೇಟ್ಸ್ ಕೊಡ್ತೀವಿ ಅದ್ರ ಬಗ್ಗೆ ಕೂಡ. ಬೇರೆ ಕೇಳಿ, ಏನಾದ್ರು ಡೌಟ್ಸ್ ಇದೆಯಾ? ನಾಳೆ ಕ್ಲಾಸ್ ಅಪ್ಡೇಟ್ ಮಾಡ್ತೀವಿ. ನಿಮ್ಗೆ ವಾಟ್ಸ್ಆಪ್ ಗ್ರೂಪ್, ಎಲ್ಲರೂ ವಾಟ್ಸ್ಆಪ್ ಅಲ್ಲಿ ಇದ್ದೀರಾ ಈಗ, ನಿಮ್ಗೆ ಅಲ್ಲಿ ಡೀಟೇಲ್ಸ್ ಎಲ್ಲಾನು ಸಿಗುತ್ತೆ. ಆಯ್ತಾ? ಫರೀದಾ ಹೇಳಿ ಫರೀದಾ, ಒಂದ್ ಇನ್ಫಾರ್ಮೇಶನ್ ಬೇಕಿತ್ತು ಅಂತ ಮೆಸೇಜ್ ಮಾಡ್ತಿದ್ದಾರೆ, ಕೇಳಿ.
ಹೇಳಿ ಗಂಗಪ್ಪ ಅವ್ರೆ. ಗಂಗಪ್ಪ ಅವ್ರೆ ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಗಂಗಪ್ಪ ಅವ್ರೆ, ಆರಾಮ? ಆರಾಮಿದ್ದೀವಿ ಸರ್, ನೀವು ಸರ್? ನಾವು ಆರಾಮಿದೀವಿ ನೋಡಿ. ಜಿಯೋಗ್ರಫಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸರ್ ಏನ್ ಸೂಪರ್ ಹೇಳಿ ಸರ್ ಕ್ಲಾಸ್, ನಾವೇ ಮಿಸ್ ಮಾಡ್ಕೊಂಡ್ಬಿಟ್ಟಿ ಸರ್ ಅವಾಗ. ಓಕೆ, ಅದ್ ಲೈವ್ ಅಲ್ಲಿ ಇರ್ಲಿಲ್ವಾ, ನೀವು ರೆಕಾರ್ಡೆಡ್ ತಗೊಂಡಿದ್ರಾ? ರೆಕಾರ್ಡ್ ತಗೊಂಡಿದ್ದೆ ಸರ್ ಮೊನ್ನೆ. ಓಕೆ, ಹೇಗೆ ಅನ್ಸ್ತು ಕಾನ್ಸ್ಟಿಟ್ಯೂಷನ್? ಈಗೆಲ್ಲ ಔಟ್ ಆಫ್ ಔಟ್ ಪೊಲೀಸ್ನವ್ರು ಸಿಕ್ಕಿದ್ರೆ ರೋಪ್ ಹಾಕ್ತೀರಾ? ಗ್ಯಾರಂಟಿ ಸರ್. ಆರ್ಟಿಕಲ್ 21 ವಯೋಲೇಷನ್ ಮಾಡ್ತಿದ್ದೀರಾ, ನಿಮ್ಮ ಮೇಲೆಲ್ಲ ರಿಟ್ ಹಾಕ್ಬಿಡ್ತೀನಿ ಹಾಗೆ ಹೀಗೆ ಅಂತ. ಅಲ್ಲ ಸರ್, ಅಲ್ಲಿ ಕ್ಲಾಸು ನಾವು ಇಲ್ಲಿ ಹೋಗಿವಿ ಸರ್ ಲೋಕಲ್. ಬಟ್ ಅಲ್ಲಿ ನಿಮ್ ಕ್ಲಾಸ್ ಹೆಂಗಂದ್ರೆ ಕ್ವಶನ್ ಬಂದಿರ್ತಕ್ಕಂಥದ್ದೇ ಡಿಸ್ಕಷನ್ ಮಾಡ್ರಿ ಸರ್ ಜಾಸ್ತಿ ಎಲ್ಲ. ಅದು ಇಂಪಾರ್ಟೆಂಟ್ ಸರ್. ಆಮೇಲೆ ಇದು ನಾಲೆಡ್ಜ್ ಕೂಡ ಬಂತು ಸರ್ ಅದ್ರಿಂದ. ಅಲ್ಲ, ನಾಲೆಡ್ಜ್ ಅಷ್ಟೇ ಗೇನ್ ಆಗ್ಬೇಕು. ನಾಲೆಡ್ಜ್ ಗೇನ್ ಆದ್ರೆ ನಿಮ್ಗೆ ಅದು ಒಂದು ಕಾನ್ಫಿಡೆನ್ಸ್ ಬರ್ಬೇಕು. ಕಾನ್ಸ್ಟಿಟ್ಯೂಷನ್ ಸುಮ್ನೆ ಏನೋ ಮಗಪ್ ಮಾಡಿ ತಿಳ್ಕೊಂಡಂಗಲ್ಲ, ಅದನ್ನ ರಿಯಾಲಿಟಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು. ರಿಟ್ಸ್ ಯಾವಾಗ ಹಾಕ್ಬೇಕು, ನಿಮ್ಗೆ ಏನೋ ಕಾನ್ಸ್ಟಿಟ್ಯೂಷನ್ ತಿಳ್ಕೊಂಡ್ರೆ ಒಂದು ಧೈರ್ಯ ಬರುತ್ತೆ. ಹೌದು ಸರ್. ಆಮೇಲೆ ವರ್ಲ್ಡ್ ಜಾಗ್ರಫಿ ಅವೆಲ್ಲ ನೋಡಿದ್ರೆ ಪ್ಲೇಸಸ್ ನಿಮ್ಗೆ ಒಂದು ಐಡಿಯಾ. ವರ್ಲ್ಡ್ ಅಟ್ಲೀಸ್ಟ್ ವರ್ಲ್ಡ್ ಅಲ್ಲಂತೂ ವಿಸಿಟ್ ಮಾಡಕ್ ಆಗಲ್ಲ, ಇಲ್ಲಿಂದಾನೇ ನೋಡ್ಬಿಡೋದು. ಅದು ಇದು ಮ್ಯಾಪ್ ಹಾಕಿ ಗ್ಲೋಬಲ್ಲಿ ಅದು ಬಾಳ ಚೆನ್ನಾಗಿದೆ ಸರ್, ನೀವು ತೋರಿಸಿ. ಇಲ್ಲ, ಅದು ಯಾಕೆಂದ್ರೆ ಅದು ಪ್ರಾಕ್ಟೀಸ್ ಮಾಡೋದು ಯಾರು ಮಾಡಲ್ಲ ಇತ್ತೀಚೆಗೆ. ಅದೆಲ್ಲ ಬರೀ ಹಂಗೇ ಓದ್ತಾ ಇರ್ತಾರೆ. ಅದು ಮ್ಯಾಪ್ ಹಾಕೊಂಡ್ ಮಾಡಿದಾಗೆ ಅದು ಜಿಯೋಗ್ರಫಿ ನಿಮಗೆ ಕ್ಲಾರಿಟಿ ಬರೋದು. ಹೌದು ಸರ್. ನವೀನ್ ಸರ್ ಏನ್ ಸರ್ ಸರ್ ನಮ್ಗೆ ಬಾಳ ದಿನ ಬೇಕಾಯ್ತು ಸರ್, ಅಂದೆ 3 ತಿಂಗಳ ತನಕ ಇರ್ತೈತಿನಪ್ಪ ಅಂತಂದ್ರೆ ಸರ್. ಕೊಡೋಣ ಬಿಡಿ, ಹಂಗೇನಿಲ್ಲ. ನೀವು ಇಷ್ಟ ಆಪ್ತರಾಗಿರೋದ್ರಿಂದ ಕೊಡೋಣ ಬಿಡಿ, ನಮ್ಮವ್ರೆ ಅಲ್ವಾ. ಸಮಸ್ಯೆ ನೀವು ಕೇಳ್ದಾಗ ಕೊಡೋಂಥದ್ದು ನಮ್ ಜವಾಬ್ದಾರಿ ಅಷ್ಟೇ. ಸರ್ ಅಲ್ಲ ಸರ್, ಈಗ ನಾನು ಎಲ್ಲಿ ಆಫೀಸ್ನಾಗ ಕುಂತು ಕೇಳ್ಬೋದು, ಮನ್ಯಾಗ ಕುಂತು ಕೇಳ್ಬೋದು, ಎಲ್ಲಾದ್ರೂ ಕೇಳ್ಕೋಬೋದು ಸರ್. ಅದು ಎಷ್ಟ್ ಸಲನ ರೀಸನ್ ಮಾಡ್ಕೋಬೋದು ಸರ್ ನಾವು. ಅದಕ್ಕೆ ಅಲ್ವಾ ನಾವು ಬಹಳ ಇಷ್ಟ ಆಗಿರೋದು ಎಲ್ರಿಗೂ ಇತ್ತೀಚೆಗೆ. ಸ್ಪರ್ಧಾ ಚಿಗರು ಆನ್ಲೈನ್ ಕ್ಲಾಸ್ ಇಷ್ಟ ಆಗ್ತಿರೋದೇ ಅದಕ್ಕೆ. ನೀವು ಆಫ್ಲೈನ್ ಆಗಿದ್ರೆ ಒಂದಿನ ಬರ್ದೆ ನಾವೇನೋ ಪಾಠ ಮಾಡಿದಾಗ ನೀವು ಬರ್ಲಿಲ್ಲ ಅಂದ್ರೆ, ಅಯ್ಯೋ ಅದು ಕವರ್ ಮಾಡಕ್ ಬೇರೆ ನೋಟ್ಸ್ ಇಟ್ಕೊಂಡು ಅವ್ರೇನೋ ಎ ಅಂತ ಬರ್ಕೊಂಡಿದ್ರೆ ನೀವು ಬಿ ಅಂತ ಬರೀತೀರಾ, ಎಕ್ಸಾಮ್ ಅಲ್ಲಿ ಹೋಗಿ ಝಡ್ ಬರೀತೀರಾ. ಸೊ ಇದು ಆಗದು. ಬಟ್ ಇಲ್ಲಂಗ ಆಗಲ್ಲ. ಹೌದು ಸರ್. ಓದ್ ಕ್ಲಾಸ್ನಾಗ ಹೇಳ್ಬೇಕಂದ್ರೆ ಸರ್ ಆಗ್ಲಿಲ್ಲ, ಈ ಕ್ಲಾಸ್ ನಲ್ಲಿ ಹೇಳಿ ಸರ್. ಓಕೆ, ಥ್ಯಾಂಕ್ ಯು ಗಂಗಪ್ಪ. ನಾಳೆಯಿಂದ ರೆಗ್ಯುಲರ್, ಈಗ ಇನ್ನೇನು ಬಿಟ್ಟು ಆತರ ಏನಿಲ್ಲ, ರೆಗ್ಯುಲರ್ ಆಗಿ ನಾಳೆಯಿಂದ ಫುಲ್ ಹೊರಟೋಗೋಣ ಕ್ಲಾಸ್. ಸರಿ ಸರ್. ಥ್ಯಾಂಕ್ ಯು. ಕೆಲವರು ಚಾಟ್ ಮಾಡ್ತಿದ್ದಾರೆ, ಅವ್ರದಿನ ನೋಡೋಣ. ಫರೀದಾ ಅವರು, ಸರ್ ಗರ್ಲ್ಸ್ಗೂ ಇರುತ್ತೆ ಹಳ್ಳಿಯಲ್ಲಿ ಟ್ರೈನಿಂಗ್ ಅಂತಿದ್ದಾರೆ. ಎಸ್ ಫರೀದಾ ಅವರೇ, ಹಳ್ಳಿಯಲ್ಲಿ ಟ್ರೈನಿಂಗ್ ಇರುತ್ತೆ, ಖಂಡಿತ ಇರುತ್ತೆ. ಸೊ ಕೇಳಬಹುದು ಸರ್, ಅನ್ಮ್ಯೂಟ್ ಮಾಡಿ ಅಂತಿದ್ದಾರೆ, ಮಾತಾಡ್ಬೋದು. ಕೇಳಿ ನಿಮ್ ಡೌಟ್ ಹೇಳಿ ಫರೀದಾ. ಸಂತೋಷ್ ಅನ್ಮ್ಯೂಟ್ ಮಾಡಿ ಅಂತಿದ್ದಾರೆ. ಹಲೋ ಸರ್. ಹೇಳಿ ಫರೀದಾ. ಸರ್ ನಾನ್ ಬಳ್ಳಾರಿಯಿಂದ. ಹೇಳಿ ಫರೀದಾ, ಹೇಳಿ. ಸರ್ ಅದೇ ಗರ್ಲ್ಸ್ ಗೆ ಇರುತ್ತೇನೋ ಅಂತ ಒಂದ್ ಸರ್ತಿ ಇನ್ಫಾರ್ಮೇಶನ್ ಮಾತ್ರ. ಇಲ್ಲ ಇರುತ್ತೆ, ಗರ್ಲ್ಸ್ಗೂ ಸಪರೇಟ್ ಇರುತ್ತೆ. ಅದೇ ಸರ್, ಇವಾಗ ಜಾಯಿನ್ ಆಗ್ಬೇಕಂದ್ರೆ ಸರ್ ನೀವು ಕಾಲ್ ರಿಸೀವ್ ಮಾಡಿಲ್ಲ, ಅದೇನ್ ಪ್ರೊಸೀಜರ್ ಏನಿರುತ್ತೆ ಅಂತ ನಿಮ್ ಹತ್ರ. ಯಾವಾಗ ಮಾಡಿದ್ರಿ ಕಾಲು? ಸರ್ 2-3 days ಬ್ಯಾಕ್ ಸರ್. ಓಕೆ, ಅದು ನಮ್ಮ ಇವ್ರ ಹತ್ರ ಇದೆ ಫೋನ್ ನಂಬರ್. ಅಂದ್ರೆ ಸಾರಿ, ಅಷ್ಟು ಕಾಲ್ಸ್ ಬರುತ್ತೆ ಬಿಡಿ, ಅಲ್ಲಿ ಸಾಕಷ್ಟು ಕಾಲ್ಸ್ ಬರ್ತಾ ಇರೋದ್ರಿಂದ ಅದು ರಿಸೀವ್ ಮಾಡಕ್ ಆಗಿರಲ್ಲ. ಅದ್ರ ಅಪ್ಡೇಟ್ಸ್ ಕೊಡ್ತೀವಿ ಖಂಡಿತ. ಆ ಟೈಮಲ್ಲಿ ನೀವು ಅದನ್ನ ತಿಳ್ಕೊಂಡು ಈ ತರ ಆನ್ಲೈನ್ ಕ್ಲಾಸ್ ನಾವ್ ಹಿಂಗ ಆಗಿದ್ದು ಸರ್, ಅದು ಹೇಳ್ಬಿಟ್ಟು ರೆಫರೆನ್ಸ್ ಇದ್ ಮಾಡ್ಕೊಳ್ಳಿ. ಯಾಕಂದ್ರೆ ಅವತ್ತು ನಾವು ಸ್ಟಾರ್ಟ್ ಮಾಡ್ತೀವಿ ದಿನಾನೇ ಸಂಜೆನೆ ಎಲ್ಲ ಫೋನ್ ಮಾಡಿ ಆಲ್ರೆಡಿ 15 ಬುಕ್ಕಿಂಗ್ ಆಗ್ಬಿಟ್ಟಿದ್ದು. ಅಷ್ಟು ಜನ ಫೋನ್ ಮಾಡ್ತಾ ಇದ್ರು. ಓಕೆ ಸರ್, ಇವಾಗ ಎಲ್ಲ ಬುಕ್ ಆಗಿದೆ ಸರ್ 15. ಇಲ್ಲ ಅದು ಹೋಲ್ಡ್ ಮಾಡಿದೀವಿ, ಅದು ಸ್ವಲ್ಪ ಕೋವಿಡ್ ಅಂದ್ಬಿಟ್ಟು ಹೋಲ್ಡ್ ಮಾಡಿದೀವಿ. ಓಕೆ ಸರ್. ಓಕೆ, ಅದ್ರ ಅಪ್ಡೇಟ್ ಸಿಗುತ್ತೆ ಫರೀದಾ ಅವರೇ, ವರಿ ಮಾಡ್ಕೋಬೇಡಿ. ಹೇಳಿ ಸಂತೋಷ್. ಸರ್ ಹೇಳಿ ಸಂತೋಷ್. ಸರ್ ಇವಾಗ ನಮ್ಗೆ ಎಲ್ಲರಿಗೂ ಸ್ವಲ್ಪ ಕನ್ಫ್ಯೂಷನ್ ಇರೋದಂದ್ರೆ ಎಕನಾಮಿಕ್ಸ್ ಹೆಂಗ್ ಓದ್ಕೊಳ್ಳೋದು FD ಗೆ ಅಂತ ಸರ್. FD ಗೆ ಹೆಂಗೆ ಅಟ್ಲೀಸ್ಟ್ ಯಾವ ಸಬ್ಜೆಕ್ಟ್ಸ್ ಓದ್ಕೊಂಡ್ರೆ ಎಕ್ಸಾಮ್ಗೆ ಸ್ವಲ್ಪ ಅಟ್ಲೀಸ್ಟ್ ಒಂದು ಕ್ವಶನ್ಸ್ ಅಟೆಂಡ್ ಮಾಡ್ಬೋದು ಅಂತ ಸ್ವಲ್ಪ ಹೇಳಿ ಸರ್. FDA ಗೆ ನೀವು ಎಕನಾಮಿಕ್ಸ್ ಅಂತಂದ್ರೆ ಆಕ್ಚುಲಿ ಎಕನಾಮಿಕ್ಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜಾಸ್ತಿ ಬರುತ್ತೆ. ನೀವಲ್ಲಿ ಫೋಕಸ್ ಮಾಡ್ಬೇಕಾದ್ರೆ ಈಗ HDI, ಸಾಮಾನ್ಯವಾಗಿ HDI ಬಗ್ಗೆ ಕೇಳಿಲ್ಲ ಅಂದ್ರೂ HDI ಕರೆಂಟ್ ರ್ಯಾಂಕಿಂಗ್ ಏನಿದೆ ನಮ್ಮ ದೇಶದ್ದು, ಆ ಇಂಡೆಕ್ಸ್ ಗಳನ್ನ ಅದೆಲ್ಲ ನೋಡ್ಕೋಬೇಕಾಗತ್ತೆ, ಅದು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನಾನು ಸ್ಟ್ಯಾಟಿಕ್ ಪಾರ್ಟ್ ಅಲ್ಲಿ ಏನ್ ಕೇಳ್ಬಿಡ್ತಾರೆ ಅಂತ ಹೇಳ್ಬಿಡ್ತೀನಿ ನೋಡಿ. ನಿಮ್ಗೆ ಎಕನಾಮಿಕ್ಸ್ ಅಲ್ಲಿ ಜನರಲ್ ಇದ್ರಲ್ಲಿ ಬೇಸಿಕ್ ಆಗಿ ನಿಮ್ಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತ ಬರುತ್ತೆ, ಆಯ್ತಾ? ಓಕೆ ಸರ್. ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಆಮೇಲೆ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್, ವರ್ಲ್ಡ್ ಟ್ರೇಡ್ ಸೆಂಟರ್ಸ್, ಈ ತರ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಅಂತ ಎಕನಾಮಿಯಲ್ಲಿ ಒಂದು ಟಾಪಿಕ್ ಬರುತ್ತೆ. ಅಲ್ಲಿ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ ಸಾಮಾನ್ಯವಾಗಿ.
ಆಮೇಲೆ ಈ ಬ್ಯಾಂಕಿಂಗ್ ರಿಲೇಟೆಡ್ ಒಂದು ಗ್ಯಾರಂಟಿ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಇತ್ತೀಚೆಗೆ ಬ್ಯಾಂಕಿಂಗ್ ಎಲ್ಲ ಮರ್ಜ್ ಮಾಡ್ತಿದಾರೆ ಗೊತ್ತಲ್ಲ, ಈ ಕಾರ್ಪೊರೇಷನ್ ಬ್ಯಾಂಕ್ ಎಲ್ಲ ಯೂನಿಯನ್ ಬ್ಯಾಂಕ್ ಜೊತೆ ಎಲ್ಲ ಮರ್ಜ್ ಮಾಡಿದ್ದಾರೆ. ಅದೆಲ್ಲ ಇಶ್ಯೂಸ್ ನಡೀತಾ ಇದೆ, ಈಗಲೂ ಕೂಡ ದುಡ್ಡು ಸಿಗ್ತಾ ಇಲ್ಲ ಅಂತ. ಇವನ್ನೆಲ್ಲ ಸಾಧ್ಯವಾದಷ್ಟು ಕರೆಂಟ್ ಅಫೇರ್ಸ್ ಗೆ ಲಿಂಕ್ ಮಾಡ್ತಾರೆ ಅವ್ರು. ಓಕೆ ಸರ್. ಆಮೇಲೆ ಈ ಸಹಕಾರಿ ಸಂಘಗಳು ಅಂತ ಕೇಳಿದಾರಲ್ಲ, ಕೋಆಪರೇಟಿವ್ ಸೊಸೈಟೀಸ್. ಓಕೆ ಸರ್. ಸೊ ಅದ್ರ ಬಗ್ಗೆ ಯಾವಾಗ್ಲೂ ಎಲ್ಲಿ ಸ್ಟಾರ್ಟ್ ಆಯ್ತು, ಮತ್ತೆ ಈ ಇಫ್ಕೋ ಮತ್ತೆ ಕ್ರಿಪ್ಕೋ ಅಂತ ಎಲ್ಲ ಕೇಳಿದಿರಾ? ಓಕೆ ಸರ್, ಕೇಳಿದೀನಿ ಸರ್. ಅದು ಯಾವಾಗ ಸ್ಟಾರ್ಟ್ ಆಯ್ತು? ಆಮೇಲೆ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಬ್ಯಾಂಕ್ ಅಂತ, ಎಕ್ಸಿಮ್ ಬ್ಯಾಂಕ್ ಅಂತ ಕೇಳಿದಿರಾ? ಓಕೆ ಸರ್, ಅದೇ ಸರ್ ಸೆಬಿ, ನಾಬಾರ್ಡ್. ಸೆಬಿ ಎಲ್ಲ ಬಂದ್ಬಿಟ್ಟು ಅದು ಶೇರ್ ಮಾರ್ಕೆಟ್. ನಿಮ್ಗೆ ಇದು ಬ್ಯಾಂಕಿಂಗ್ ಸೆಕ್ಟರ್, ನಾನು ಹೇಳ್ತಿದ್ನಲ್ಲ, ಇದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇದ್ರ ಬಗ್ಗೆ ಒಂದು ಕ್ವಶನ್ ಯಾವ್ದಾದ್ರು ಇದ್ದೇ ಇರುತ್ತೆ. ಈ SBI ಆಗ್ಲಿ ಅಥವಾ RBI ಯಾವಾಗ ಸ್ಟಾರ್ಟ್ ಆಯ್ತು, ಯಾವಾಗ ನ್ಯಾಷನಲೈಸೇಷನ್ ಆಯ್ತು, ಫಸ್ಟ್ ನ್ಯಾಷನಲೈಸೇಷನ್ ಯಾವಾಗ ಆಯ್ತು, ಇದಕ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಗಳು ಒಂದು ಇದ್ದೇ ಇರುತ್ತೆ. ಆಮೇಲೆ ಶೇರ್ ಮಾರ್ಕೆಟ್, ಶೇರ್ ಮಾರ್ಕೆಟ್ಸ್ ಅಲ್ಲಿ ಕೆಲವು ಟರ್ಮ್ಸ್ ಬಳಸ್ತಾ ಇರ್ತಾರೆ. ಬುಲ್ ಅಂದ್ರೇನು, ಆಮೇಲೆ ಬ್ಲೂ ಚಿಪ್ ಅಂತ ಬಳಸ್ತಾ ಇರ್ತಾರೆ. ಆಮೇಲೆ ಅಲ್ಲಿ ಈ ಸೆನ್ಸೆಕ್ಸ್ ಬಗ್ಗೆ ಏನದು, ಸೆನ್ಸೆಕ್ಸ್ ಅಂದ್ರೆ ಇಂಡೆಕ್ಸ್ ಅಂದ್ರೆ ಏನದು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಟರ್ಮಿನಾಲಜಿ ಗೊತ್ತಿರ್ಬೇಕು. ಯಾಕಂದ್ರೆ ಎಕಾನಮಿ ಇದು ಬೇರೆ ಏನೋ ಒಂದು ಸಬ್ಜೆಕ್ಟ್ ಓದ್ದಂಗೆ ಅರ್ಥ ಆಗಲ್ಲ. ಅದೊಂಥರ ನೀವು ಪ್ರಾಕ್ಟಿಕಲ್ ಆಗಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಮಾಡಕ್ಕೂ ಆಗಲ್ಲ, ಒಂದು ಐಡಿಯಾ ಇರ್ಬೇಕು, ಅದು ಕ್ಲಾರಿಟಿ ಇರ್ಬೇಕು. ಓಕೆ ಸರ್. ಆಮೇಲೆ ಇಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ, ಆಮೇಲೆ ಈ 5 year ಪ್ಲಾನ್ಸ್ ಅಂತ ಕೇಳಿದಿರಲ್ಲ. ಹಲೋ, ಕೇಳಿಸ್ತಾ ಇದೆಯಾ ಸಂತೋಷ್? ಹೇಳಿ ಸರ್, ಕೇಳಿಸ್ತಿದೆ ಸರ್. 5 year ಪ್ಲಾನ್ಸ್ ಅನ್ಬಿಟ್ಟಿದ್ಯಲ್ಲ, ಅದ್ರಲ್ಲಿ ಅದು ಹಿಸ್ಟ್ರಿಯಿಂದ ನಾವು ನೋಡ್ಕೋಬೇಕಾಗಿತ್ತು, ಯಾವಾಗ ಸ್ಟಾರ್ಟ್ ಆಯ್ತು. ಸಡನ್ ಆಗಿ ಕೇಳ್ಬಿಡ್ತಾರೆ ನಿಮ್ಗೆ, ಈ ಗರೀಬಿ ಹಠಾವೋ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂತು, ಆಮೇಲೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು, ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಇನ್ಕ್ಲೂಡ್ ಮಾಡಿದ್ರು, ಈ ತರದ ಕ್ವಶನ್ಸ್ ಗಳನ್ನೆಲ್ಲ ಕೇಳ್ಬಿಡ್ತಾರೆ. ಆಮೇಲೆ ಸಾಮಾನ್ಯ ಕೆಲವು ಬುಕ್ಸ್ ಕೇಳ್ತಾರೆ, ಈ ಎಕನಾಮಿಯಲ್ಲಿ ಬರ್ದಿರೋಂತ ಇಂಪಾರ್ಟೆಂಟ್ ಬುಕ್ಸ್ ಗಳು ಯಾರು ಬರ್ದ್ರು, ಏನು ಅಂತ ಅದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಬಟ್ ನಿಮಗೆ ಒಂದ್ ಇದ್ರಲ್ಲಿ ಇಂಥದೇ ಕೇಳ್ತಾರೆ ಅನ್ನೋದು ಬಹಳ ಕಷ್ಟ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸ್ವಲ್ಪ ಜಾಸ್ತಿ ನೋಡ್ಕೋಬೇಕಾಗತ್ತೆ. ಆಯ್ತಾ? ನೋಡೋಣ, ಅದು ಈಗಂತೂ ಕವರ್ ಮಾಡಕ್ ಆಗಲ್ಲ. ಖಂಡಿತ ಅದನ್ನ ಮುಂಚೆ ಪ್ಲಾನ್ ಮಾಡಿದ್ರೆ ಮುಗಿಸಬಹುದಾಗಿತ್ತು. ಸಾರಿ, ಆಗ್ಲಿಲ್ಲ. ನೋಡೋಣ, ಅದು ಕವರ್ ಮಾಡ್ಕೊಡ್ತೀವಿ ನಿಮ್ಗೆ SDA ಒಳಗಡೆ. FDA ಗಂತೂ ಆಗಲ್ಲ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಅನುಷಾ ಸರ್, ಯಾವ ಬೇಸಿಸ್ ಮೇಲೆ 15 ಜನ ಸೆಲೆಕ್ಟ್ ಮಾಡ್ಕೋತೀರಾ ಅಂತ ಕೇಳ್ತಿದ್ದಾರೆ. 15 ಜನನ ನಾವು ಫಸ್ಟ್ ಮಾತಾಡಿಸ್ತೀವಿ. ಇಲ್ಲಿ ಯಾವುದೇ ಮೆರಿಟ್ ಅಂತ ಏನಿಲ್ಲ. ನೀವು ಸರ್ ನಾನು 90% ನೋ, ನೀವು ಎಲಿಜಿಬಲ್ ಅಂತ ಹೇಳಕ್ ಆಗಲ್ಲ. ಸರ್ ನಾನು ಎಕ್ಸ್ಟ್ರಾರ್ಡಿನರಿ ಓದ್ಬಿಟ್ಟಿದೀನಿ, ನನ್ ಪಕ್ಕಾ ಗ್ಯಾರಂಟಿ ಸೆಲೆಕ್ಟ್ ಆಗ್ತೀನಿ, ನಿಮ್ಗೆ ಆಲ್ರೆಡಿ ಒಂದು ರಿಸಲ್ಟ್ ಕೊಡ್ತೀನಿ, ನೋ, ನಿಮ್ಮನ್ನು ಕೂಡ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ. ನೀವ್ ಯಾಕೆ ಪೊಲೀಸ್, ಕೆಲವು ನಿಮ್ಮ ಉತ್ತರಗಳನ್ನ ನಾವು ಬಯಸ್ತೀವಿ, ಮಾತಾಡ್ತೀವಿ ನಿಮ್ ಜೊತೆ. ಸೊ ಆಯ್ತಾ, 1 to 1 ಮಾತಾಡ್ತೀವಿ, ಜಸ್ಟ್ ಒಂದ್ 5 ನಿಮಿಷ. ಸೊ ಆ ಬೇಸಿಸ್ ಮೇಲೆ ನಾವೇನೋ ಮಾಡಬೇಕು, ಅಚೀವ್ ಮಾಡಬೇಕು ಸೊಸೈಟಿಲಿ. ನಮ್ಮ ರೂರಲ್ ಬ್ಯಾಕ್ ಗ್ರೌಂಡ್ ಈ ತರದವ್ರಿಗೆಲ್ಲ ಪ್ರಿಯಾರಿಟಿ ಅವ್ರಿಗೆ ಕೊಡ್ತೀವಿ. ಸೊ ಆ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತೀವಿ, ಇನ್ನೇನಿಲ್ಲ. ಅನುಷಾ ಅವ್ರ ಕರೆಂಟ್ ಅಫೇರ್ಸ್ ಮಾಡಿ ಸರ್, ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದೀವಿ. ಶ್ರುತಿ ಗೌಡ, ಶೋರ್ ಶ್ರುತಿ ಅವರೇ, ಟ್ರೈ ಮಾಡೋಣ. ಬಟ್ ಎಲ್ಲದಕ್ಕೂ ಹೇಳ್ತಾನೆ ಇದೀವಿ, ಬಟ್ ಮುಗ್ಸಕ್ ಆಗ್ತಿಲ್ಲ, ಏನ್ ಮಾಡೋದು? ಸರ್ ಪ್ಲೀಸ್ ಗಿವ್ ಮಿ ಯುವರ್ ನಂಬರ್, ಐ ಆಮ್ ಅನೇಬಲ್ ಟು ರೀಚ್ ಯು ಅಂತಿದ್ದಾರೆ. ಸೊ ಅದು ನಮ್ಮ ಸ್ಪರ್ಧಾ ಚಿಗುರು ನಂಬರ್ ಇದೆಯಲ್ಲ, ಅದಕ್ಕೆ ಕಾಲ್ ಮಾಡಿ. ಅವ್ರು ರಿಸೀವ್ ಮಾಡಿದ್ರೆ ಹೇಳಿ ಈ ತರ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ನನಗೆ ಕಾನ್ಫರೆನ್ಸ್ ಕನೆಕ್ಟ್ ಮಾಡ್ತಾರೆ ಅವರು. ಫರೀದ್ ಅವ್ರೆ, ಅಲ್ಲಿ ನಮ್ಮ ಸ್ಪರ್ಧಾ ಚಿಗುರು ನಂಬರ್ ಕನೆಕ್ಟ್ ಮಾಡ್ತಾರೆ ಅವರು. ಸರ್ ಈಗಿಂದ ಓದಿದ್ರೆ PSI ಸಿಲೆಬಸ್ ಕಂಪ್ಲೀಟ್ ಮಾಡ್ಬೋದಾ? ಖಂಡಿತ ಕಂಪ್ಲೀಟ್ ಮಾಡ್ಬೋದು. ಅಚ್ಯುತೇಜ್ ಗ್ಯಾರಂಟಿ ಮುಗಿಸ್ಬೋದು ರೀ. ನೀವು ಕರೆಕ್ಟ್ ಆಗಿ 3 months ರೀ, 3 ತಿಂಗಳು. ನಿಮ್ಗೆ ಏನೂ ಗೊತ್ತಿಲ್ಲ, ABCD ಏನೂ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಆರಾಮಾಗಿ ಮುಗಿಸ್ಬೋದು. ಯಾಕಂದ್ರೆ ಇದನ್ನ ಸುಮ್ನೆ ಏನೋ ಒಂದು ಬ್ಲೈಂಡ್ ಆಗಿ ಹೇಳ್ತಿಲ್ಲ. ಕೆಲವ್ರು ಅನ್ಕೋಬಹುದು ಏನೋ ಬ್ಲೈಂಡ್ ಆಗಿ ನಾವ್ ಹೇಳ್ತಾ ಇದೀವಿ ಅಂತ. ಯಾವ್ದು ಇಲ್ಲ, ನೀವು ಒಂದ್ಸರಿ ಗೊತ್ತಾಗತ್ತೆ ನಿಮ್ಗೆ. ಅದೆಲ್ಲ ಸುಮ್ನೆ ನಾವೇನೋ ವರ್ಣನೆ ಮಾಡಿ ವಿವರಣೆ ಕೊಟ್ಟರೆ ಚೆನ್ನಾಗಿರಲ್ಲ. ಸೊ ಇವತ್ತಿಂದ 3 months ಕೂತ್ಕೊಂಡ್ರು ಸಾಕು. ಬಟ್ ವರ್ಕ್ ಮಾಡ್ಬೇಕಷ್ಟೇ. ಅವತ್ತಿಂದ ಅವತ್ತು ಮುಗಿಸ್ಕೊಂಡು ನೀವು ಡೆಡಿಕೇಶನ್ ಇಟ್ಬಿಟ್ಟು ಕರೆಕ್ಟ್ ಆಗಿ ಆನ್ಲೈನ್ ಟೆಸ್ಟ್ಗಳನ್ನ ತಗೋಬೇಕು. ಸುಮ್ನೆ ನಾನೇನೋ ಓದ್ತಿದ್ದೀನಿ ಅನ್ಬಿಟ್ಟು ಹಂಗೆ ಇದ್ರಾಗಲ್ಲ. ನೀವು ಬರೆದ್ಬಿಟ್ಟು ಅಲ್ಲಿ 70% ಮೇಲೆ ಸ್ಕೋರ್ ಮಾಡ್ಕೊಂಡು ಹೋಗ್ತಿದ್ದೀರಾ ಟೆಸ್ಟ್ ಸೀರೀಸ್ ಅಲ್ಲಿ ಅಂತಂದ್ರೆ ನೀವು 100% ಲಿಸ್ಟ್ ಅಲ್ಲಿ ಇರ್ತೀರಾ. ಸೊ 3 months ಏನ್ ಎಷ್ಟೆಷ್ಟೋ ವರ್ಷಗಳನ್ನ ಕಳೆದಿರ್ತೀರಿ. ಯಾಕೆ 3 ತಿಂಗಳು ಇಡಲ್ಲ? 3 months ಹೋದ್ರೆ ಆರಾಮಾಗಿ KS ಮಾಡ್ಬೋದು. ಆಯ್ತಾ?
ಅದಕ್ಕೆ ಎಕ್ಸಾಂಪಲ್ಸ್ ಯಾರಿದ್ದಾರೆ ಬಂದು ನೀವು ನೋಡ್ಬೋದು. ಆಮೇಲೆ ಅವ್ರನ್ನೆಲ್ಲ ಮೀಟ್ ಮಾಡ್ಸೋಣ ಆಯ್ತಾ. ಅದೆಲ್ಲ ಟೈಮ್ ಬರುತ್ತೆ ಆಯ್ತಾ. ಇರ್ಲಿ, ಅದ್ರ ಬಗ್ಗೆ ಹೇಳಕ್ ಹೋದ್ರೆ ಅವ್ರದೇ ಒಂದಿನ ಆಗ್ಬಿಡುತ್ತೆ. ಕೇಳಿ ಬೇರೆ ಕ್ವಶನ್ಸ್. ಪ್ರದೀಪ್ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ರು. ಸರ್ ಪರ್ ಡೇ ಎಷ್ಟು ಟೈಮ್ ಸ್ಟಡಿ ಮಾಡಬೇಕು ಅಂತ. ಸೊ ಆಕ್ಚುಲಿ ನೀವು ಕರೆಕ್ಟ್ ಆಗಿ ಹೋದ್ರೆ 3 ರಿಂದ 4 ಅವರ್ ಹೋದ್ರೆ ಹೆವಿ ಆಗೋಯ್ತು. 3 ರಿಂದ 4 ಅವರ್ ಹೋದ್ರೆ ಆರಾಮಾಗಿ KS ಮಾಡ್ಬೋದು. ನೋಡ್ರಿ, ನಾನು ಒಂದು ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ಬಿಡ್ತೀನಿ. ಯಾಕೆ ನಮ್ ವಿಡಿಯೋ ಇವೆಲ್ಲ ನಿಮ್ಗೆ ಬಹಳ ಲೈಕ್ ಆಗ್ತಿದೆ ಅಂದ್ರೆ ರಿಯಾಲಿಟಿ ಹೇಳ್ತಾ ಇದೀವಿ ಅಷ್ಟೇ. ನೀವು ಸಕ್ಸಸ್ ಆದ್ಮೇಲೆ ನಾನು 20 ಅವರ್ ಓದ್ತಿದೆ ಅಂತ ಹೇಳ್ಬೋದು. ಸೊ ನೀವು 20 ಅವರ್ ತೋರಿಸಿ ಯಾರಾದ್ರೂ ಬಹಳ ಆಸಕ್ತಿಯಿಂದ ಓದಿರೋ ಅಂತಾರು ಓದ್ಬೋದು, ಅವ್ರಿಗೆ ಕೆಪಾಸಿಟಿ ಇರ್ಬೋದು. ಈಗ ಒಬ್ರಿಗೆ ನನಗೆ ಬೇಗ 1 ಅವರಲ್ಲೇ ಅರ್ಥ ಆಗ್ಬಿಡ್ಬೋದು, ನಿಮ್ಗೆ 5 ಅವರಲ್ಲಿ ಅರ್ಥ ಆಗ್ಬೋದು, ಇನ್ನೊಬ್ರಿಗೆ 10 ಅವರಲ್ಲಿ ಅರ್ಥ ಆಗ್ಬೋದು ಆಯ್ತಾ. ನಿಮ್ಗೆ ಅದೊಂದು ಕೆಪಾಸಿಟಿ ನಿಮ್ಗೆ ಗೊತ್ತಾಗುತ್ತೆ. ನೀವು ಫೀಲ್ಡ್ ಇಳಿದಾಗೆ ಗೊತ್ತಾಗೋದು. ನೀವು ಪಕ್ಕದಲ್ಲಿ ಕಾಂಪಿಟೇಷನ್ ಇರಲ್ಲ, ನಾನೆಲ್ಲ ಓದ್ಬಿಟ್ಟಿದ್ದೀನಿ, ನಂಗೆ ಜಿಯೋಗ್ರಫಿ ಗೊತ್ತು, ಹಿಸ್ಟ್ರಿ ಗೊತ್ತು ಅಂತ ಇರ್ತೀರಾ. ಟೆಸ್ಟ್ ಕೊಟ್ಟಾಗ 20-30 ತೆಗಿತೀರಾ, ಏನ್ ಪ್ರಯೋಜನ ಇಲ್ಲ. ಅದು ಕಾಂಪಿಟೇಷನ್ ಪಕ್ಕದಲ್ಲಿರೋರು ಯಾವ ರೇಂಜಲ್ಲಿ ಹೋಗ್ತಿದ್ದಾರೆ, ನಾವು ಅವ್ರನ್ನ ಹೊಗಳ್ತೀವಿ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸಮ್ ಪರ್ಸನ್ ನಾವು ಹೊಗಳ್ತೀವಿ, ವೆರಿ ಗುಡ್, ಚೆನ್ನಾಗಿ ಮಾಡ್ತಾ ಇದೆಯಪ್ಪ, 90-95% ಸ್ಕೋರ್ ಮಾಡ್ತಿದ್ದೆ ಅಂದ್ರೆ ನೀನ್ ಪಕ್ಕ ಸೆಲೆಕ್ಟ್ ಆಗ್ತಿದ್ಯಾ ಅಂದಾಗ. ಸೊ ನೀವು ಅದೇ ಪಾಠ ಕೇಳಿದೀರಾ ಅಂದ್ರೆ ನೀವು ಅಟ್ಲೀಸ್ಟ್ 90 ಬೇಡ 75-80 ಆ ರೇಂಜ್ ಅಲ್ಲಾದ್ರೂ ಇದ್ರೆ ಕಾಂಪಿಟೇಷನ್ ಅನ್ಬಿಟ್ಟು ಅವ್ರು 90 ತೆಗಿತಿದಾಗ ನೀವು 20-30 ತೆಗಿತಾ ಇದ್ರೆ, ಸರ್ ನಂಗೆ ಓದಕ್ ಇಂಟ್ರೆಸ್ಟ್ ಇಲ್ಲ ಸರ್, ಆಸಕ್ತಿ ಬರ್ತಾ ಇಲ್ಲ, ಮೂಡ್ ಇಲ್ಲ ಸರ್, ಅದೆಲ್ಲ ಇದ್ ಮಾಡ್ಕೋಬಾರ್ದು. ನೀವು ಆಸಕ್ತಿನ ಬೆಳೆಸ್ಕೋಬೇಕು. ಈ ಫೀಲ್ಡ್ ಅಲ್ಲಿ ಇನ್ನೂ ಜಾಸ್ತಿ ದಿನ ಕೂತ್ಕೊಂಡಷ್ಟು ನಿಮಗೆ ತಲೆನೋವು ಬಂದ್ಬಿಡುತ್ತೆ. ಸೊ ಮನೆಗಳ ಕಡೆ ಸಿಕ್ಕಾಪಟ್ಟೆ ಪ್ರೆಷರ್ ಬರುತ್ತೆ. ಆಮೇಲೆ ನೀವು ಮದುವೆ ಆಗ್ಬೇಕು, ಮಕ್ಳು ಮರಿ, ದೊಡ್ಡ ಸಮಸ್ಯೆಗಳೇ ಬಂದ್ಬಿಡುತ್ತೆ. ಸಾಧ್ಯ ಆದಷ್ಟು ಈ ಫೀಲ್ಡ್ ಇಂದ ಬೇಗ ಗೆಟನಾಗಿ, ಸಮಸ್ಯೆಗಳು ಬರೋಕ್ಕಿಂತ ಮುಂಚೆ ಗೆಟನಾಗಿ. ಯಾಕಂದ್ರೆ ಹೆಣ್ಮಕ್ಳಿಗಿರೋ ಸಮಸ್ಯೆಗಳೇನಾದ್ರೂ ನಿಮ್ಮ ಗಂಡ್ ಮಕ್ಳುಗಳಿಗೆ ಇದ್ಬಿಟ್ರೆ ಅವ್ರು ಇದ್ದಿದ್ದು ತಲೆ ಕೆಡ್ಸ್ಕೊಂಡ್ಬಿಟ್ರು. ಬಟ್ ಆದ್ರೂ ಕೂಡ ಅವರೆಲ್ಲ ಅಚೀವ್ ಮಾಡ್ತಿದ್ದಾರೆ ಬಂದು. ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಹಳ ಕಷ್ಟ ಆಗ್ತಿದೆ ಅವ್ರಿಗೂ ಕೂಡ, ಯಾಕಂದ್ರೆ ಎಲ್ಲ ಫ್ಯಾಮಿಲಿ ಅವೆಲ್ಲ ನಿಭಾಯಿಸ್ಕೊಂಡು. ಸೊ ಬಟ್ ಆದ್ರೂ ವೆರಿ ಗುಡ್ ಅವ್ರು ಇದ್ ಮಾಡ್ತಾ ಇರೋದು. ನೆಕ್ಸ್ಟ್ ಏನೋ ಚಾರ್ಟ್ ಮಾಡ್ತಿದಾರೆ, ಆ ಕ್ವಶನ್ಸ್ ಗಳು ನೋಡೋಣ. ಆನ್ಲೈನ್ ಟೆಸ್ಟ್ ಹೇಗೆ ತಗೊಳ್ಳೋದು ಅಂತಿದ್ದಾರೆ, ಅದೆಲ್ಲ ನಮ್ ಲಿಂಕ್ ಶೇರ್ ಮಾಡ್ತೀವಿ, ನಮ್ ವೆಬ್ಸೈಟ್ ಅಲ್ಲೇ ಇರುತ್ತೆ, ಡೋಂಟ್ ವರಿ ವಿಷ್ಣು ಅವರೇ. ಸರ್ ನಾನೊಬ್ಬ IT ಎಂಪ್ಲಾಯಿ ಸರ್, ಟೈಮ್ ಮ್ಯಾನೇಜ್ ಯಾವ ತರ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಟೈಮ್ ಮ್ಯಾನೇಜ್ ಹೇಳೋಣ, ಅದ್ರ ಬಗ್ಗೆ ಎಲ್ಲ ಹೇಳೋಣ. ನಾಳೆ ಕ್ಲಾಸ್ ಇದೆ ಅಂತಿದ್ದಾರೆ ಫರೀದಾರು. ಎಸ್ ಇದೆ, ನಾಳೆ ಇದೆ. ನಾಳೆ ಮಾಡರ್ನ್ ಇಂಡಿಯಾ ಸ್ಟಾರ್ಟ್ ಆಗ್ತಿದೆ. ಸೊ ಕೆಲವರು ಇನ್ನು ಫೇಸ್ಬುಕ್ ಅಲ್ಲಿ ಕೊಟ್ಟಿದೀವಿ ಲೈವ್, ಇದು ಜಾಯ್ನ್ ಆಗಾರ ಆಗ್ಬೋದು. ಈಗಲೂ ಕೂಡ ಟೈಮಿಂಗ್ಸ್ ಅಪ್ಡೇಟ್ ಮಾಡ್ತೀವಿ. ವಾಟ್ಸ್ಆಪ್ ಗ್ರೂಪ್ ನಿಮ್ಮನ್ನ ಆಡ್ ಮಾಡಿದೀವಲ್ಲ, ಅಪ್ಡೇಟ್ ಮಾಡ್ತೀವಿ, ರೆಡಿ ಇರ್ರಿ. ಸೊ ಇನ್ನೇನಾದ್ರೂ ಮಾತಾಡ್ಬೇಕಾ? ಜ್ಯೋತಿ ಅವರು ಹೇಳಿ. ಜ್ಯೋತಿ ಅವರ ಸರ್ ನಮಸ್ತೆ. ಟೀಚರಾ? ಹಾ ಸರ್ ಹೇಳಿ ಮೇಡಮ್. ಸರ್ ನಿಮ್ ಪೊಲಿಟಿಕಲ್ ಎಲ್ಲ ವಿಡಿಯೋಸ್ ತಗೊಂಡ್ ನೋಡಿದ್ವಿ, ಚೆನ್ನಾಗಿತ್ತು. ನಾನು ಇಷ್ಟ ದಿನವರೆಗೂ ಪೊಲಿಟಿಕಲ್ ಓದಿದ್ಕೂನು ನೀವು ಮಾಡಿರೋ ವಿಡಿಯೋಸ್ ನೋಡಿದ್ಕೂನು ವ್ಯತ್ಯಾಸ ಇದೆ ಸರ್. ಅಲ್ಲ, ಅದು ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ ನೀವು ಮೊದ್ಲೇ ಶಾರ್ಪ್ ಇದ್ರ ನೀವು ಹಿಸ್ಟ್ರಿಯಲ್ಲಿ. ಸೊ ನೀವು ಏನಾಗುತ್ತೆ ಅಂದ್ರೆ ಅದೆಲ್ಲ ನೀವು ಹೆಂಗೆ ಅಂದ್ರೆ ಕಾನ್ಸೆಪ್ಟ್ ನ ಲಿಂಕ್ ಮಾಡ್ಕೊಂಡು ಓದ್ತೀರಾ, ಅಲ್ಲಿ ಒಂದು ಫ್ಲೋ ಸಿಗತ್ತಲ್ಲ. ಈಗ ಯಾರಾದ್ರೂ ಕೇಳಿದ್ರೆ ನೀವು ಇನ್ನೊಬ್ರಿಗೆ ಪಾಠ ಮಾಡೋಷ್ಟು ನೀವೇ ರೆಡಿ ಆಗಿರ್ತೀರಾ. ಹೌದು ಸರ್, ಇದು ನಿಮ್ದು 1 by 1 ಕರೆಕ್ಟ್ ಮ್ಯಾಚ್ ಆಗ್ತಾ ಹೋಗುತ್ತೆ. ಬೇರೆಯವರು ನಾನ್ ಬೇರೆ ಕಡೆ ನಾವು ಸಿಕ್ಕಿದ್ ನೋಟ್ಸ್ಗಳೆಲ್ಲ ಮಾಡ್ಕೊಂತ ಹೋದ್ರೆ ಒಂದಕ್ಕೊಂದು ಲಿಂಕ್ ಇರಲ್ಲ. ನಾವು ಮಾಡಿದ ಪಾಠ ಇನ್ನೊಂದು ಹಂಗೆ ಬೇರೆ ಬೇರೆ ಕಡೆ ಇರುತ್ತೆ. ಇದು 1 by 1 ಹೋಗುತ್ತಲ್ಲ, ಹಂಗಾಗಿ ಓದಕ್ಕೂ ಇಂಟ್ರೆಸ್ಟ್ ಬರುತ್ತೆ, ಕ್ಲಾಸಸ್ ಚೆನ್ನಾಗಿದೆ ಸರ್. ಅಲ್ಲ, ಆಮೇಲೆ ದುಡ್ಡು ಕೊಟ್ಟಿರ್ತೀರಾ, ಬಹಳ ಬೇಜಾರಾಗ್ತಿರುತ್ತೆ ಓದ್ಲಿಲ್ಲ ಅಂದ್ರೆ. ದುಡ್ಡು ಕೊಡೋದೆಲ್ಲ ಮುಖ್ಯ, ನೀವು ಕೊಡೋ ಇನ್ಫಾರ್ಮೇಶನ್ ಇದೆಯಲ್ಲ. ಈಗ ಅಷ್ಟು ದುಡ್ಡು ಕೊಡ್ತೀವಿ ಅಂದ್ರೆ ಬೇರೆ ಯಾರು ಆ ಇನ್ಫಾರ್ಮೇಶನ್ ಕೊಡಲ್ಲ ನಮಗೆ. ಇಲ್ಲ, ಥ್ಯಾಂಕ್ ಯು ಮೇಡಮ್. ಆತರ ಇಲ್ಲ, ನಮ್ಗೆ ಆಕ್ಚುಲಿ ನೋಡಿ, ನಮ್ಮನ್ನ ಯಾರು ನೀವು ನೋಡಿಲ್ಲ, ನೀವ್ ಯಾರು ಅಂತ ನಮಗೆ ಯಾರನ್ನೂ ನಾವು ನೋಡಿಲ್ಲ. ಬಟ್ ಆದ್ರೂ ಕೂಡ ನಮ್ಮನ್ನ ಬ್ಲೈಂಡ್ ಆಗಿ ನಂಬಿ ಇಷ್ಟೊಂದ್ ಜನ, ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಒಂದೊಂದ್ಸರಿ ಬಹಳ ಖುಷಿ ಅನ್ಸುತ್ತೆ, ಇನ್ನೂ ಜಾಸ್ತಿ ಮಾಡ್ಬೇಕಪ್ಪ, ನೆಕ್ಸ್ಟ್ ಲೆವೆಲ್ಗೆ ಇನ್ನು ಟ್ರೈ ಮಾಡ್ಬೇಕು ಅನ್ಸುತ್ತೆ. ಖಂಡಿತ ಸರ್, ನಮಗೆಲ್ಲ ಹೊರಗಡೆ ಹೋಗಿ ಕ್ಲಾಸಸ್ ಗಳ ಅಟೆಂಡ್ ಮಾಡೋಷ್ಟು ಟೈಮ್ ಇರಲ್ಲ. ಈ ತರ ಕ್ಲಾಸಸ್ ಗಳು ತುಂಬಾ ಉಪಯೋಗ ಆಗುತ್ತೆ. ಅಲ್ಲ, ಆಕ್ಚುಲಿ ಇತ್ತೀಚೆಗೆ ಕೆಲವರೆಲ್ಲ ಕ್ಲಾಸ್ಗೆ ಹೋಗ್ತಿದ್ದವ್ರು ಬಿಟ್ಬಿಟ್ಟು ಆನ್ಲೈನ್ ಕ್ಲಾಸ್ ತಗೋತಾ ಇದಾರೆ. ನಮ್ಗೆ ಅದು ಬಹಳ ಖುಷಿ ಅನಿಸ್ತು. ಕಾನ್ಸ್ಟಿಟ್ಯೂಷನ್ ಈಗ ಕಾನ್ಸೆಪ್ಟ್ ನೀವು ಅಲ್ಲಿ ಹೋಗ್ಬಿಟ್ಟು ಏನೋ ಒಂದ್ ಕ್ವಶನ್ ಕೇಳಿದಾಗ ನೀವ್ ಏನು ಹೇಳಲಿಲ್ಲ ಅಂತಂದಾಗ ನಿಮ್ಗೆ ಕ್ಲಾಸಿಕ್ ಸೇರಿ ಏನು ಪ್ರಯೋಜನ ಇಲ್ಲ ಅಂತ ನಾನು ಹೇಳೋದು. ಇಲ್ಲಿ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡೋಂಥದ್ದು ನಾವು ಕೂಡ ಎಫರ್ಟ್ ಹಾಕಿರ್ತೀವಿ, ನೀವು ಎಫರ್ಟ್ಸ್ ಹಾಕಿರ್ತೀರಾ. ಸೊ ಹಂಗೆ ಇವಾಗ ನೋಡಿ, ನಿಮ್ಗೆ ಏನೋ ಒಂದು ಕಾನ್ಫಿಡೆನ್ಸ್. ಅಂಡ್ ಮೊರೋವರ್ ನೀವು ಹಿಸ್ಟ್ರಿಯಲ್ಲೆಲ್ಲ ಆಲ್ಮೋಸ್ಟ್ ನೀವು ಆ ಲೆವೆಲ್ಗೆ ಪರ್ಫೆಕ್ಷನ್ ಇದ್ರ. ಯಾಕಂದ್ರೆ ಹೇಳ್ಬೇಕು ಅಂದ್ರೆ ಹಿಸ್ಟ್ರಿನೇ ಸ್ವಲ್ಪ ನೆನ್ಪಿಟ್ಕೊಬೇಕಾಗಿರೋಂಥದ್ದು. ಈ ಕಾನ್ಸ್ಟಿಟ್ಯೂಷನ್ ಎಲ್ಲ ಒಂಥರ ಅರ್ಥ ಮಾಡ್ಕೊಂಡು ಹೋಗ್ಬೇಕದು. ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಸಬ್ಜೆಕ್ಟ್ ಎಲ್ಲ ಅದು ಬಹಳ ಸಿಂಪಲ್ ಆಗಿ ಕ್ಯಾರಿ ಮಾಡ್ಬೋದು.
ಸರ್ ಇದು ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ರಿವಿಷನ್ ಮಾಡ್ತೀವಲ್ವಾ? ಹಾ. ಅದು ಆನ್ಸರ್ಗಳು ಮಾಮೂಲಿ ಕೆಲವೊಂದು ಬುಕ್ಸ್ ಅಲ್ಲಿ ಕ್ವಶನ್ ಪೇಪರ್ ಬುಕ್ಲೆಟ್ ತಗೊಂಡ್ರೆ ಹಿಂದೆ ಪೇಜ್ ಅಲ್ಲಿ ಕೊಟ್ಟಿರ್ತಾರೆ. ಕೆಲವೊಂದು ಕೀ ಆನ್ಸರ್ ಗಳಿರ್ತವೆ. ಯಾವ ತರ ಓಲ್ಡ್ ಕ್ವಶನ್ ಪೇಪರ್ ನ ಬಿಡಿಸ್ತಾ ಹೋಗ್ಬೇಕು ನಾವು? ಅದೊಂಚೂರು ಐಡಿಯಾಸ್ ಬೇಕಿತ್ತು. ಇಲ್ಲ, ಓಲ್ಡ್ ಪೇಪರ್ಸ್ ಅಂತ ಅಂದಾಗ ಫಸ್ಟ್ ಕರೆಕ್ಟ್ ಆನ್ಸರ್ ಕೊಟ್ಟಿದಾರ ಅಂತ ನೋಡ್ಕೊಳ್ಳಿ. ಅದು ಯಾಕಂದ್ರೆ ಮೆಜಾರಿಟಿ ಕ್ವಶನ್ ಪೇಪರ್ ಗಳೆಲ್ಲ ಆನ್ಸರ್ಸ್ ಕೊಟ್ಟಿರಲ್ಲ. ನೀವು ಫಸ್ಟ್ ಒಂದು ಪೇಪರ್, ಇವಾಗ ಕಾನ್ಸ್ಟಿಟ್ಯೂಷನ್ ಏನೋ ಆಗಿದೆ ಅಂತಂದ್ರೆ ಆ ಪೇಪರ್ ಅಲ್ಲಿ ಬರೋಂತ ಕಾನ್ಸ್ಟಿಟ್ಯೂಷನ್ ಎಲ್ಲ ಒಂದ್ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಅಂದ್ರೆ ಬರ್ಕೊಂಡೆಲ್ಲ ಕುತ್ಕೊಳಕ್ ಹೋಗ್ಬಿಡಿ, ಅಲ್ಲೇ ಪೇಪರ್ ಅಲ್ಲಿ. ಸೊ ಒಂದ್ 15 ಕ್ವಶನ್ ಇದೆ ಅಂದ್ರೆ 15ಕ್ಕೆ ಅಲ್ಲಿ ಮಾರ್ಕ್ ಮಾಡಿ ಅದನ್ನ ಮಾತ್ರ ನೋಡ್ಕೊಂಡೋಗಿ. ನೀವು ಕ್ವಶನ್ ಬ್ಯಾಂಕ್ ಓದ್ಬೇಕಾದ್ರೂ ಅಷ್ಟೇ, ನೀವು ಒಂದ್ ಕಡೆಯಿಂದ ಏನ್ ಮಾಡ್ತೀರಾ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ ಎಲ್ಲ ಒಟ್ಟಿಗೆ ಓದ್ಬಾರ್ದು. ಇವತ್ತೇನೋ 5 ಪೇಪರ್ ಓದ್ತಿದೀನಿ ಅಂತಂದ್ರೆ 5 ಪೇಪರ್ ಅಲ್ಲಿ ಬರೋ ಅಂತ ಕಾನ್ಸ್ಟಿಟ್ಯೂಷನ್ ಓದ್ಬೇಕು. ಅವಾಗ ನಿಮಗೆ ರಿಪಿಟೇಷನ್ ಆಗ್ತಾ ಇರುತ್ತೆ. ಒಂದ್ ಪೇಪರ್ ಬಂದಿದ್ 2ನೇ ಪೇಪರ್ ಬರುತ್ತೆ, 3ನೇ ಪೇಪರ್ ಅಲ್ಲೂ ರಿಪೀಟ್ ಆಗ್ತಾ ಇರುತ್ತೆ. ಅವಾಗ ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಹಿಸ್ಟ್ರಿ ಓದು, ನೆಕ್ಸ್ಟ್ ಓದ್ಬಿಟ್ಟು ಜಿಯೋಗ್ರಫಿ ಓದಕ್ ಹೋದ್ರೆ ಮರ್ತೋಗುತ್ತೆ. ಜಿಯೋಗ್ರಫಿ ಓದಿದ್ದು ಕಾನ್ಸ್ಟಿಟ್ಯೂಷನ್ ಹೋದಾಗ ಅದೊಂಥರ ಈ ಏನಂತಾರೆ ನಮ್ ಕಡೆ ರಸಾಯನ ಮಿಕ್ಸ್ಚರ್, ಈ ಇದ್ರ ತರ ಆಗ್ಬಿಡುತ್ತೆ, ಗೊಬ್ಬರ ತರ ಆಗ್ಬಿಡುತ್ತೆ. ಸೊ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ 5 ಪೇಪರ್. ಸೊ ಬಟ್ ಇದರಲ್ಲಿ ಆಲ್ಮೋಸ್ಟ್ ಒಂದು 30% ಸೇಮೇ ಬಂದಿರುತ್ತೆ. ಒಂದ್ ಪೇಪರ್ ಇಂದ ಇನ್ನೊಂದ್ ಪೇಪರ್ಗೆ ಅವೇ ರಿಪಿಟೇಷನ್ ಆಗಿರುತ್ತೆ. ಅವಾಗ ಈ ಎಲ್ಲ ನಿಮ್ಗೆ ಏನಾಗ್ತಿರುತ್ತೆ, ಪರ್ಮನೆಂಟ್ ಮೆಮೊರಿ ಹೊರಟೋಗುತ್ತೆ. ಸರ್ ಅಲ್ಲಿಗೆ ಸಬ್ಜೆಕ್ಟ್ ವೈಸ್ ರಿವಿಷನ್ ಮಾಡ್ತಾ ಹೋಗ್ಬೇಕು, ಒಟ್ಟಿಗೆ ಎಲ್ಲಾ ಸಬ್ಜೆಕ್ಟ್ ಮಾಡಬಾರ್ದು. ಎಲ್ಲ ಮಾಡಕ್ ಹೋಗ್ಬಾರ್ದು. ನಮ್ದು ಯಾಕೆ ಹೇಳಿ ಇಷ್ಟೊಂದು ವಿಡಿಯೋಸ್ ಆಗ್ಲಿ ನಿಮ್ಗೆ ಬಹಳ ಲೈಕ್ ಆಗ್ತಿದೆ ಅಂದ್ರೆ ನಾವು ಸಬ್ಜೆಕ್ಟ್ ವೈಸ್ ಹೋಗ್ತಾ ಇರೋದಕ್ಕೆ ನಿಮ್ಗೆ ಆಗ್ತಾ ಇರೋದೆ. ನೋಡಿ, ನಮ್ಗೆ ಮಾಡರ್ನ್ ಇಂಡಿಯಾ 2 ದಿನ ಮಾಡ್ಬಿಟ್ಟು, ನಿಮಗೆ ಸೈನ್ಸ್ 2 ದಿನ ಮಾಡ್ಬಿಟ್ಟು, ಇನ್ನೊಂದ್ಸರಿ ನಾನು ಮಾಡರ್ನ್ ಇಂಡಿಯಾಗೆ ಬಂದ್ರೆ ನಿಮ್ಗೆ ಬಹಳ ಅಂತ ಏನಪ್ಪ ಮಿಕ್ಸ್ಚರ್ ಇದೆ, ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಸರಿ ಸರ್. ಈ ಫ್ಲೋನ ನೀವು ಹೋಗ್ತಾ ಹೋಗ್ತಾ ಏನಾಗ್ತದೆ, ನಿಮ್ಗೆ ಅದೊಂದು ಗ್ರಿಪ್ ಸಿಗುತ್ತೆ. ಓಕೆ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಟೀಚರ್ ಬಹಳ, ನಮ್ಮ ಗುರು ಅಂದ್ರೆ ಟೀಚರ್ಗಳು ಏನೋ ಒಂದು ಫೀಡ್ಬ್ಯಾಕ್ ಕೊಟ್ರೆ ಬಹಳ ಖುಷಿ ಆಗುತ್ತಲ್ಲ, ನಮಗೂ ಬಹಳ ಖುಷಿ ಆಯ್ತು. ನವೀನ್, ನವೀನ್ ಕೇಳಿಸ್ತಾ ಇದ್ಯಾ? ಏನೋ ನಮ್ ನವೀನ್ ವಾಯ್ಸೇ ಒಂಥರ ಇದಾಗ್ತಾ ಇಲ್ಲ. ಇರ್ಲಿ, ಮಹೇಶ್. ಮಹೇಶ್ ಹೇಳಿ. ಸರ್ ಕೇಳಿಸ್ತಿದೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಮಹೇಶ್, ಹೇಳಿ. ಹಲೋ ಮಹೇಶ್ ಹೇಳಿ ಮಹೇಶ್. ಹಾ ಸರ್, ಅದು ನಾವು ನೀವ್ ಹೇಳಿದ್ರಲ್ಲ ಸರ್, ಕ್ವಶನ್ ಬ್ಯಾಂಕ್ ಕೆಲವೊಂದು ಕ್ವಶನ್ ಸಾಲ್ವ್ ಮಾಡ್ಬೇಕಂತ ಹೇಳಿದ್ರಲ್ಲ. ಕೆಲವೊಂದು ಬುಕ್ ಅಲ್ಲಿ ನೋಡಿದ್ವಿ ಸರ್, ಕೆಲವೊಂದು ಬಹಳ ತಪ್ಪು ಕೊಟ್ಟಿದ್ದಾರೆ. ಅದಕ್ಕಾಗಿ ನಿಮ್ ಕಡೆಯಿಂದ ಯಾವ್ದಾದ್ರು ಒಂದು PDF ಇದ್ರೆ ಸೆಂಡ್ ಮಾಡಿದ್ರೆ ಹೆಲ್ಪ್ ಆಗ್ತದೆ ಸರ್. ಯಾವ್ದಾದ್ರು ಕ್ವಶನ್ ಬ್ಯಾಂಕ್ ಇದ್ರೆ ಮಹೇಶ್ವರ, ಅಂದ್ರೆ PDF ಅಂತ ನಾವ್ ಯಾವ್ದು ಮಾಡಿಲ್ಲ. ಆಕ್ಚುಲಿ ನೀವು ಮೆಜಾರಿಟಿ ಕ್ವಶನ್ ಪೇಪರ್ ತಗೊಂಡೋದ್ರೆ ಫುಲ್ ತಪ್ಪೇ ಇರ್ತವೆ. ಆಕ್ಚುಲಿ ನಿಮ್ಗೆ ಎಷ್ಟೋ ಸರಿ ಓದ್ಬೇಕಾದ್ರೆ ನೀವೇನೋ ಥಿಯರಿಲಿ ಓದಿರ್ತೀರಾ, ಸರ್ ಇಲ್ಲಿ ಏನೋ ಆನ್ಸರ್ ಹಿಂಗಿದೆ, ಆತರ ತುಂಬಾ ಜನ ಕಳಿಸ್ತಾರೆ ನಮ್ಗೆ ಆಕ್ಚುಲಿ. ಬಟ್ ನಾವು ಅಥೆಂಟಿಕ್ ಆಗಿ 4-5 ಸರಿ ಚೆಕ್ ಮಾಡ್ಬಿಟ್ಟೆ ಹಾಕಿರ್ತೀವಿ. ಅಲ್ಲ ನಿಮ್ದಲ್ಲ ಸರ್, ನಾನ್ ಬೇರೆ ಕಡೆ ನೋಡಿದ್ದು ಕೆಲವೊಂದು ಆನ್ಲೈನ್ ಟೆಸ್ಟ್ ಒಂದು ತಂದಿರಲ್ಲ ನೀವು. ಈಗ ಮೊನ್ನೆ ರೀಸೆಂಟ್ ಆಗಿ ಹಂಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಮಣ್ಣಲ್ಲಿ ಯಾವ್ದು ಅಸಿಡ್ ಇದೆ ಅಂತ ಅಂದ್ರೆ ಅದು ಹ್ಯೂಮಿಕ್ ಅಸಿಡ್. ಅಂತದ್ನೇ ಮೇನ್ ಆಗಿ ತಪ್ಪಾಗಿ ಕೊಟ್ಟವರು ಸಾಕಷ್ಟು ಕ್ವಶನ್ ಪೇಪರ್ ತಪ್ಪಿದ್ದು. ಇಲ್ಲ, ಕೆಲವೆಲ್ಲ ನೀವು ಸಿಕ್ಕಾಪಟ್ಟೆ. ಈಗ ಏನಾಗುತ್ತೆ ಅಂತಂದ್ರೆ, ಈಗ ಕ್ವಿಟ್ ಇಂಡಿಯಾ ಟೈಮಲ್ಲಿ ಯಾರಿದ್ರು ಗವರ್ನರ್ ಜನರಲ್, ಇದೆಲ್ಲ ಈ ತರದವೆಲ್ಲ ಸಿಲ್ಲಿ ಯಾರ್ ಬೇಕಾದ್ರೂ ಮಾಡೋ ಅಂತ ಆ ತರದವೇ ತಪ್ಪು ಕೊಟ್ಟಿರ್ತಾರೆ. ಸೊ ಅದಕ್ಕೇನೆ. ಬಟ್ ನೀವು ಕಾನ್ಸೆಪ್ಟ್ ಗಳು ಪರ್ಫೆಕ್ಷನ್ ಇರ್ಬೇಕು. ಅವಾಗಷ್ಟೇ ನಿಮ್ಗೆ ಯಾವ್ದು ಸರಿ ತಪ್ಪು ಅದು ಎಲಿಮಿನೇಷನ್ ಮಾಡೋ ಸ್ಕಿಲ್ ಬೇಕು. ಅಂತಂದ್ರೆ ನೀವು ಕ್ವಶನ್ ಪೇಪರ್ ಓದೋದಕ್ಕಿಂತ ಮುಂಚೆ ಥಿಯರಿ ಪರ್ಫೆಕ್ಟ್ ಇರ್ಬೇಕು. ಅಂದ್ರೆ ಸ್ವಲ್ಪ ನಮ್ ಕ್ವಶನ್ ಪೇಪರ್ ಯಾವ್ದಾದ್ರು ರೆಫರೆನ್ಸ್ ಬುಕ್ ಇದ್ರೆ. ಇಲ್ಲ, ನೋಡೋಣ. ಆತರ ಇದ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ನನಗೆ ಒಂದು ವಾಟ್ಸ್ಆಪ್ ಮಾಡಿ, ನಾನು ನಿಮಗೆ ಬೆಸ್ಟ್ ಇರೋದ್ರಲ್ಲಿ ನಾನು ನೋಡ್ಬಿಟ್ಟು ಒಂದು ಇದು ಮಾಡ್ತೀನಿ. ಆಯ್ತಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹೇಶ್. ಓಕೆ, ಬೇರೆ ಇನ್ಯಾರಾದ್ರೂ ಡೌಟ್ಸ್ ಇದೆಯಾ? ಐ ಥಿಂಕ್ ಕ್ಲೋಸ್ ಮಾಡೋಣ. ನಾಳೆ ಆಮೇಲೆ ಇತ್ತೀಚೆಗೆ ಕೆಲವು ಗವರ್ಮೆಂಟ್ ಅವರೇ ಬಹಳ ರಾಂಗ್ ಆನ್ಸರ್ಸ್ ಕೊಡ್ತಿದ್ದಾರೆ. ಮೊನ್ನೆ ಪೊಲೀಸ್ ಎಕ್ಸಾಮ್ಗಳು ಅವೆಲ್ಲ ನೋಡ್ತಾ ಇದೀನಿ. ಬ್ಯಾಂಕ್ ರೇಟ್ ಅಂದ್ರೆ ಅದೆಲ್ಲ ಕೆಲವು ತಪ್ಪು ಕೊಡ್ತಿದ್ದಾರೆ. ಆಮೇಲೆ ಫಸ್ಟ್ ಬ್ಯಾಂಕ್ ಯಾವ್ದು, ಕೆಲವು ಏನು ಮಾಡಕ್ಕಾಗಲ್ಲ. ಅದೊಂದ್ಸರಿ ಅದನ್ನ ನೋಡ್ಬಿಟ್ಟು ಸರ್ ಕೀ ಆನ್ಸರ್ ಎತ್ ಕೊಟ್ಟಿದ್ದಾರೆ, ನೀವು ನೋಡಿದ್ರೆ ಹಿಂಗ್ ಹೇಳಿದೀರಾ ಅಂತಂದ್ರೆ, ನೋಡಿ ಆ ಕೀ ಆನ್ಸರ್ ಕೊಟ್ಟಿರೋದನ್ನ ಇನ್ನೊಂದ್ ಕಡೆ ಹೋಗಿ ನೋಡಿ, ಇನ್ನೊಂದ್ಸರಿ ಗವರ್ಮೆಂಟ್ ಎಕ್ಸಾಮ್ ಅವರೇ ಮಾಡಿರೋದನ್ನ. ಬಟ್ ಅವರೇ ಬೇರೆ ಕೊಟ್ಟಿರ್ತಾರೆ. ಅವೇನು ಮಾಡಕ್ಕಾಗಲ್ಲ. ಆತರ ಗೊಂದಲಗಳಿಗೆ ನಾವು ಸೊಲ್ಯೂಷನ್ ಹಿಂಗೆ ಅಂತ ಹೇಳಕ್ಕಾಗಲ್ಲ. ಅವೆಲ್ಲ ಏನು ಮಾಡಕ್ಕಾಗಲ್ಲ, ನಡೀತಾ ಇರುತ್ತೆ. ಅದೆಲ್ಲ ಒಂದು ಪ್ರೋಸೆಸ್. ತೇಜ್ ಹೇಳಿ. ತೇಜ್ ಕೇಳಿಸ್ತದೆ, ಹೇಳಿ. ಸರ್ ಈಗ PSI ಅದು ಎಕ್ಸಾಮ್ ಯಾವ್ದೆಲ್ಲ ಟಾಪಿಕ್ಸ್ ಕಂಪ್ಲೀಟ್ ಆಗಿದೆ ಸರ್ ನಿಮ್ದು ಆನ್ಲೈನ್ ಕ್ಲಾಸ್ ಅಲ್ಲಿ? ಕಾನ್ಸ್ಟಿಟ್ಯೂಷನ್ ಆಗಿದೆ,
ಜಿಯೋಗ್ರಫಿ ಆಗಿದೆ, ಹಿಸ್ಟ್ರಿ ಆಗಿದೆ, ಅಂದ್ರೆ ಹಿಸ್ಟ್ರಿ ಇದು ಸೇರಿದ್ರೆ ಮಾಡರ್ನ್ ಇಂಡಿಯಾ, ಆಮೇಲೆ ಬಯಾಲಜಿ ಆಗಿದೆ. ಸರ್ ವಿಡಿಯೋಸ್ ವಿಡಿಯೋಸ್ ತಗೋಬಹುದು, ನೀವು ಬೈ ಮಾಡಬಹುದು. ಅದಕ್ಕೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಈ ನಂಬರ್ಗೆ ಪೇ ಮಾಡಬಹುದು. ನಮ್ಮ ವೆಬ್ಸೈಟ್ ಅಲ್ಲಿ ಡೀಟೇಲ್ಸ್ ಇದೆ ನೋಡಿ, ಅಲ್ಲಿ ಆ ನಂಬರ್ಗೆ ಹಾಯ್ ಅಂತ ಮಾಡೋದು ನಿಮ್ ಮೊಬೈಲ್ ಕ್ಲಾಸ್ ಅದ್ರೊಳಗಡೆ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಫೀಸ್ ಅಂತ ಇದೆ ಅದ್ ನೋಡ್ಬಿಟ್ಟು ಜಾಯ್ನ್ ಆಗಿ. ಥ್ಯಾಂಕ್ ಯು. ಹೇಳಿ ಗೂಗ್ಲಿ. ಗೂಗ್ಲಿ ಸರ್ ನಮಸ್ತೆ. ನಮಸ್ಕಾರ. ಏನ್ ಹೆಸರು ಇವರ? ಸರ್ ಗಿರೀಶ್. ಗಿರೀಶ್. ಗೂಗ್ಲಿ ಅಂತ ಯಾಕೆ? ಅಯ್ಯೋ ಗೂಗ್ಲಿ ಅಲ್ಲ, ಗೂಗಲ್ ಇಂದ ಹೆಸರು ಬಂತಾ ಇಲ್ಲ ಯಶ್ ಇಂದ ಗೂಗ್ಲಿ ಅಂತ ಹಾಕೊಂಡ್ರ ಇಲ್ಲ ಗೂಗ್ಲಿ ಬೌಲಿಂಗ್ ಏನಾದ್ರು ಮಾಡ್ತೀರಾ? ಯಶ್ ಸ್ಪೆಷಲ್ ಸರ್ ಅದು. ಅದ್ ಬಿಡಿ ಸರ್ ಹೋಗಿ. ಸರ್ ಹಲೋ. ಯಶ್ ನಿಮ್ ಫ್ರೆಂಡಾ? ಅಲ್ಲ ಸರ್ ಸುಮ್ನೆ ಹಾಕಿದೀನಿ ಅಂದೆ. ಓ ಸುಮ್ನೆ ಹಾಕಿದ್ರ, ನನಗೇನೋ ಫ್ರೆಂಡ್ ಅನ್ನಂಗಾಯ್ತು. ಓಕೆ ಹೇಳಿ ಗಿರೀಶ್, ಎಲ್ಲಿಂದ? ಸರ್ ಇಲ್ಲ ಬ್ಯಾಂಗ್ಳೂರಿಂದ ಸರ್. ಓಕೆ ಫೈನ್, ಹೇಳಿ. ಸರ್ ಅದೇ ಈಗ ನಿಮ್ದು ಕ್ಲಾಸಸ್ ಎಲ್ಲ ಮುಗ್ದಿದ್ಯಲ್ಲ ಸರ್, ಸುಮಾರು ಕ್ಲಾಸ್ ಮುಗ್ದಿದೆ ಸಬ್ಜೆಕ್ಟ್. ಅದೆಲ್ಲ ಮತ್ತೆ ಹೊಸ ಬ್ಯಾಚ್ ಏನಾದ್ರು ಸ್ಟಾರ್ಟ್ ಮಾಡ್ತೀರಾ ಸರ್? ಹೊಸ ಬ್ಯಾಚ್ ಅಂತಂದ್ರೆ ನೋಡಿ, ಈಗ ಜಿಯೋಗ್ರಫಿ ಫುಲ್ ಮುಗ್ದಿದೆ, 4 ಪಾರ್ಟ್, ಕರ್ನಾಟಕ, ಇಂಡಿಯಾ, ವರ್ಲ್ಡ್, ಫಿಸಿಕಲ್ ಅನ್ಬಿಟ್ಟು. ಸೊ ಇದನ್ನ ನೀವು ಬೈ ಮಾಡಿ ನೋಡ್ಬೋದು, ಅವೆಲ್ಲ ರೀಸೆಂಟ್ ಆಗಿ ಮುಗಿಸಿರೋಂಥದ್ದೇ. ಆಯ್ತಾ? ನೆಕ್ಸ್ಟ್ ಅಂದ್ರೆ ಫುಲ್ ಬ್ಯಾಚೇ ಮಾಡ್ತೀವಿ ಅಂತ ಹೇಳಲ್ಲ ನಾನು ಇದರಲ್ಲಿ. ಮತ್ತೆ ನೆಕ್ಸ್ಟ್ ನಾವು ಜಿಯೋಗ್ರಫಿ ಇದೆಲ್ಲ ಅಂದ್ರೆ ಒಂದು ಪ್ರೋಸೆಸ್ ಫುಲ್ ಮುಗಿಬೇಕಂದ್ರೆ ಎಲ್ಲಾ ಸಬ್ಜೆಕ್ಟ್ ಮುಗಿಬೇಕು. ಎಕನಾಮಿಕ್ಸ್, ಸೈನ್ಸ್ ಎಲ್ಲ ಮುಗಿಸಿ ಇನ್ನೊಂದು 2 months ಅಲ್ಲಿ ಮುಗಿತೆ, ಮತ್ತೆ ಜಿಯೋಗ್ರಫಿಯಿಂದ ಬರ್ತೀವಿ ಅಥವಾ ಕಾನ್ಸ್ಟಿಟ್ಯೂಷನ್ ಇಂದಾನೆ ಬರ್ತೀವಿ. ಈ ಕರ್ನಾಟಕ ಜಿಯೋಗ್ರಫಿ ಮಾಡಿದ್ದು ಇನ್ನೇನಾದ್ರೂ ಹೊಸದಾಗಿ ಏನಾದ್ರು ಇದ್ರೆ ಇದು ಕಡಿಷನ್ ಮಾಡ್ತೀವಿ, ಅವಾಗ ಹೊಸ ವಿಡಿಯೋಸ್ ಸಿಗುತ್ತೆ ಆತರ. ಆಯ್ತಾ? ಈಗ ಅಲ್ಲಿವರೆಗೂ ಬಟ್ ಏನು ಚೇಂಜಸ್ ಆಗಿರಲ್ಲ, 99% ಏನು ಚೇಂಜಸ್ ಆಗಿರಲ್ಲ. ಈಗ ಟೆಕ್ಸ್ಟ್ ಬುಕ್ ಅಂತ ರಿವೈಸ್ ಮಾಡ್ಬಿಡ್ತೀವಲ್ಲ ಆತರ. ಅದೇ ಸರ್ ವಿಡಿಯೋಸ್ ಬೈ ಮಾಡ್ಬೋದು ಸರ್, ಬಟ್ ಏನಾದ್ರು ಕ್ಲಾರಿಫಿಕೇಶನ್ ಡೌಟ್ ಏನು ಕೇಳೋದಕ್ಕೆ ಆಗಲ್ವಲ್ಲ ಸರ್ ಅದ್ರಲ್ಲಿ? ರೆಕಾರ್ಡೆಡ್ ಇರುತ್ತಲ್ಲ ಹಂಗಾಗಿ ಸರ್. ಫೋನ್ ಮಾಡಿ ಕೇಳ್ಬೋದು. ಹೌದಾ ಸರ್? ಫೋನ್ ಮಾಡ್ಬೋದು, ನಿಮ್ಗೆ ಏನೇ ಡೌಟ್ಸ್ ಇದ್ರೆ. ಈಗ ಆಕ್ಚುಲಿ ನಮ್ಮ ಸ್ವಾತಿ ಅವರು ಬೈಕೊಂತ ಇರ್ತಾರೆ, ಸರ್ ನಿಮ್ಗೆ ಲಿಸ್ಟ್ ಕಳಿಸಿ ಅವರು ಕೆಲವು ಇಲ್ಲಿವರೆಗೂ ಏನೇನು ಓದಿದ್ರು ಅವೆಲ್ಲ ಕೇಳ್ತಾ ಇದ್ದಾರೆ ಕ್ಲಾಸ್. ಅವರು ಲಿಸ್ಟ್ ಕಳಿಸಿದ್ರು, ಆನ್ಸರ್ ಎಲ್ಲ ರೆಡಿ ಮಾಡ್ದು, ಬಟ್ ಮಾತಾಡಕ್ ಆಗಿರ್ಲಿಲ್ಲ. ಸೊ ನೀವು ನಮ್ಮ ಹತ್ರ ಮಾತಾಡಿ ಕ್ಲಾರಿಫೈ ಮಾಡ್ಕೋಬಹುದು ಅವೆಲ್ಲ. ಅಲ್ಲೇ ಫೋನ್ ಅಲ್ಲಿ ಈಗ ಏನ್ ಮಾತಾಡ್ತಿದ್ರಲ್ಲ ಇದೇ ತರ ಕ್ಲಾರಿಫಿಕೇಶನ್ ಕೊಡ್ತೀವಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲಾಸ್ಟ್ 2 minutes ನರಸಿಂಹಮೂರ್ತಿ ಅವರು. ಹೇಳಿ ಮೂರ್ತಿ ಅವರ. ಮೂರ್ತಿ ಅವರು ಹೇಳಿ. ಓಕೆ ಅವರೇನು ಹೇಳಿ ಮೂರ್ತಿ ಅವರ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಮೂರ್ತಿ ಅವರು, ಎಲ್ಲಿಂದ? ಸರ್ ನಾವು ನಂದಿ ಹಿಲ್ಸ್ ಪಕ್ಕ ಒಂದು ಹಳ್ಳಿ, ನಾನು ಸೋಷಿಯಲ್ ಟೀಚರ್ ಸರ್. ಓಕೆ ಹೇಳಿ ಸರ್, ಹೇಳಿ. ಸರ್ ಈಗ ಈ ವಿಡಿಯೋ ನಾನು ನೋಡಕ್ ಆಗಿಲ್ಲ, ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸ ಇತ್ತು. ಇವತ್ತೇನು ಕ್ಲಾಸಸ್ ಅಂತ ಏನು ಇದು ಮಾಡಿಲ್ಲ, ನಿಮ್ಗೆ ಅದು ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ. ಇವತ್ತಿಂದ ಏನಾಗಿದೆಯಲ್ಲ ಅದು ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ, ಅದು ನೀವು ನೋಡ್ಕೋಬಹುದು ಅದನ್ನ ಸ್ಟಾರ್ಟಿಂಗ್ ಇಂದ. ಎಲ್ಲಿ ಸಿಗುತ್ತೆ ಸರ್ ಅದು ಲಿಂಕ್? ನೀವು ವಾಟ್ಸ್ಆಪ್ ಗ್ರೂಪ್ ನಿಮ್ಮನ್ನ ಆಡ್ ಮಾಡಿದಾರಾ? ಸರ್ ಆಡ್ ಮಾಡಿದ್ದಾರೆ. ಅಲ್ಲಿಗೆ ಸಿಗುತ್ತೆ ಸರ್, ಅಲ್ಲೇ ಲಿಂಕ್ ಸಿಗುತ್ತೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಥಿಂಕ್ ಕ್ಲೋಸ್ ಮಾಡ್ತಾ ಇದೀವಿ. ನಾಳೆಯಿಂದ ರೆಡಿ ಆಗಿ. ವಿಷ್ಣು ಅವರು ಪ್ಲೀಸ್ ಅನ್ಮ್ಯೂಟ್ ಸರ್ ಅಂತಿದ್ದಾರೆ, ನೋಡೋಣ ಅವ್ರನ್ನ ಕೇಳೋಣ ಏನು ಅಂತ. ಮೇಡಮ್ ಹೇಳಿ ಮೇಡಮ್. ಸರ್ ಇದು ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಓದಿದೀನಿ ನಾನು. ಸೊ ಇವಾಗ ಪಾರ್ಟ್ 3 ಅಂದ್ರೆ ಯಾವ ಚಾಪ್ಟರ್ ಇಂದ ಸ್ಟಾರ್ಟ್ ಆಗತ್ತೆ? ಸೊ ಪಾರ್ಟ್ 1 ಅಂತಂದ್ರೆ ಮೂಲಭೂತ ಕರ್ತವ್ಯಗಳವರೆಗೆ, ಸಂವಿಧಾನ ಯಾಕೆ ಬಂತು, ಎಲ್ಲಿಂದ ತಗೊಂಡ್ರು, ಯಾವ ದೇಶದಿಂದ ಇದ್ ಮಾಡಿದ್ರು, ಆಮೇಲೆ ಒಕ್ಕೂಟ ಅಂದ್ರೇನು, ಅಂದ್ರೆ ಪೌರತ್ವ ಹೆಂಗ್ ಬಂತು, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ಅಲ್ಲಿಂದ ಕರ್ತವ್ಯಗಳವರೆಗೆ ಒಂದು ಪಾರ್ಟ್ 1. ಪಾರ್ಟ್ 2 ಬಂದ್ಬಿಟ್ಟು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪಾರ್ಲಿಮೆಂಟ್, ಎಮರ್ಜೆನ್ಸಿ, ಅದು ಇದು ಎಲ್ಲ ಏನೇನ್ ನಡೆದಿದೆ ಅದು ಪಾರ್ಟ್ 2. ಪಾರ್ಟ್ 3 ಅಲ್ಲಿ ಸಂವಿಧಾನ ತಿದ್ದುಪಡಿಗಳು, ಆಮೇಲೆ KPSC, SC ST ಗಳಿಗೆ ರಿಸರ್ವೇಶನ್ಸ್, ಆಮೇಲೆ ಆಯೋಗಗಳು, ಆಮೇಲೆ ಯಾರು ರಾಷ್ಟ್ರಪತಿಗಳಿದ್ರು, ಯಾರು ಪ್ರಧಾನಿಗಳಿದ್ರು, ಇಂಪಾರ್ಟೆಂಟ್ ಪ್ರಧಾನಿಗಳು, ಉಪ ಪ್ರಧಾನಿಗಳು, ಇವ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಪಾರ್ಟ್ 3 ಇದು.
ಓಕೆ ಸರ್, ಹಂಗಾರೆ ನನ್ 2 and 3 ಬೇಕು. ನಾನು ಅದು ಪೇ ಮಾಡ್ಬಿಟ್ಟು ನಾನು ಸ್ಕ್ರೀನ್ ಶಾಟ್ ಕಳಿಸ್ತೀನಿ. ಶೋರ್ ಖಂಡಿತ ತಗೋಬಹುದು. ಓಕೆ ಸೊ ಥ್ಯಾಂಕ್ ಯು. ಎಸ್ಪೆಷಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಹಂಗಿರುತ್ತೆ. ಯಾಕಂದ್ರೆ ಬೋರಿಂಗ್ ಅಂತಂದ್ರೆ ಹೇಳ್ಬೇಕು ಅಂದ್ರೆ ಇವಾಗ ಇತಿಹಾಸ ಇವೆಲ್ಲ ಸ್ವಲ್ಪ ಬೋರಿಂಗ್ ತರಾನೇ ಅನ್ಸುತ್ತೆ. ಬಟ್ ಓವರ್ ಆಲ್ ನೀವು ಕೊನೆ ದಿನ ಜ್ಞಾಪಿಸ್ಕೊಂಡಾಗ ಏನಪ್ಪ ಇಷ್ಟೊಂದು ಪಾಯಿಂಟ್ಸ್ ನ ತಿಳ್ಕೊಂಡಿದೀವಿ ಅಂತ ಅನ್ಸುತ್ತೆ. ಬಟ್ ಕಾನ್ಸ್ಟಿಟ್ಯೂಷನ್ ಹಂಗಲ್ಲ, ಬಹಳ ಇಂಟ್ರೆಸ್ಟಿಂಗ್. ಯಾಕೆ ರಾಷ್ಟ್ರಪತಿ ಇವ್ರಿಗೆ ರಾಜೀನಾಮೆ ಕೊಡ್ತಾರೆ, ಯಾಕೆ ಈ ಕೆಲವ್ರನ್ನೆಲ್ಲ MLA ಗಳು ರಾಜೀನಾಮೆ ಕೊಟ್ಟಿರ್ತಾರಲ್ಲ, ಯಾಕೆ ಅವ್ರನ್ನ ಸಭಾಧ್ಯಕ್ಷರು ಅಂದ್ರೆ ಸ್ಪೀಕರ್ ಅವ್ರನ್ನ ಸಸ್ಪೆಂಡ್ ಮಾಡೋರು ಕೋರ್ಟ್ಗೆ ಹೋಗ್ತಾರೆ, ಕೆಲವೆಲ್ಲ ಒಂಥರ ಬಹಳ ಈ ಪೊಲಿಟಿಕ್ಸ್ ದಿನಾ ಟಿವಿಯಲ್ಲಿ ನೋಡ್ತಿರ್ತೀವಲ್ಲ, ಬಹಳ ಇಂಟ್ರೆಸ್ಟಿಂಗ್ ಬರುತ್ತೆ. ಎಮರ್ಜೆನ್ಸಿ ಯಾವಾಗ ಡಿಕ್ಲೇರ್ ಮಾಡ್ತಾರೆ, ಡಿಕ್ಲೇರ್ ಮಾಡಿದ್ರೆ ಏನಾಗುತ್ತೆ, ಅದೆಲ್ಲ ನಿಮಗೆ ಕುತೂಹಲ ತಿಳ್ಕೊಳಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ತಗೊಂಡ್ ನೋಡಿ, ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ. ಅಮೆಂಡ್ಮೆಂಟ್ಸ್ ಕೂಡ ಕವರ್ ಆಗಿದ್ಯಾ ಅಂತಿದ್ದಾರೆ ಶ್ರುತಿ ಗೌಡ. ಎಸ್, ಲೇಟೆಸ್ಟ್ ಅಮೆಂಡ್ಮೆಂಟ್ ಮೊನ್ನೆವರೆಗೂ ಏನೇನಾಗಿದೆ ಲಾಸ್ಟ್ ಅಮೆಂಡ್ಮೆಂಟ್ ಕೂಡ ಕವರ್ ಮಾಡಿದೀವಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ನಮ್ಗೆ ಖುಷಿ ಆಗ್ತಿದೆಯಲ್ರಿ, ಕಾನ್ಸ್ಟಿಟ್ಯೂಷನ್ ಇಷ್ಟೊಂದು ರೆಸ್ಪಾನ್ಸ್ ಬರ್ತಾ ಇದೆ. ಕಾನ್ಸ್ಟಿಟ್ಯೂಷನ್ ಜಿಯೋಗ್ರಫಿ ಆಗ್ಲಿ, ಇನ್ನು ಹಿಸ್ಟ್ರಿ ಅಂದ್ರೆ ಇದೊಂದು ಪಾರ್ಟ್ ಇದೆ, ಇದೊಂದು ಮುಗಿದ ಮೇಲೆ ಹಿಸ್ಟ್ರಿಗೂ ಹಂಗೆ ರೆಸ್ಪಾನ್ಸ್ ಬರುತ್ತೆ. ಥ್ಯಾಂಕ್ ಯು. ಇನ್ನ ಬೇರೆ ಥಿಂಕ್ ದಟ್ಸ್ ಇಟ್ ಅನ್ಸುತ್ತೆ. ಕ್ಲೋಸ್ ಮಾಡೋಣ. ನಾಳೆಯಿಂದ ರೆಡಿ ಆಗ್ರಪ್ಪ ಮಾಡರ್ನ್ ಇಂಡಿಯಾಗೆ. ಇನ್ನು ಹೊಸಬ್ರು ಯಾರು ಪೇಮೆಂಟ್ ಮಾಡಿಲ್ಲ, ಇನ್ನು ಜಾಯ್ನ್ ಆಗಾರ ಈ ನಂಬರಿಗೆ ಪೇ ಮಾಡಿ, ಇದೇ ನಂಬರ್ ಸ್ಕ್ರೀನ್ ಶಾಟ್ ಕಳಿಸಿ. ಅಪ್ಡೇಟ್ ಮಾಡ್ತೀವಿ, ನಾಳಿನ ಕ್ಲಾಸ್ ಟೈಮ್ ಅಪ್ಡೇಟ್ ಮಾಡ್ತೀವಿ. ಶೋರ್ ಸರ್, ಕಾನ್ಸ್ಟಿಟ್ಯೂಷನ್ ತುಂಬಾ ಚೆನ್ನಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕವರ್ ಆಗಿದೆ ಅಂತ ಅಂತಿದ್ರೆ ಸ್ವಾತಿ ಅವರು. ಥ್ಯಾಂಕ್ ಯು ಮೇಡಮ್. ನಿಮ್ದು ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಮೋಸ್ಟ್ಲಿ ಅದು ಫೋನ್ ಮಾಡ್ತೀನಿ. ಕೆಲವು ಲಿಸ್ಟೇ ಕಳಿಸ್ಬಿಟ್ಟಿದ್ದಾರೆ, ಇಷ್ಟುದ್ದ ಕಳಿಸ್ಬಿಟ್ಟಿದ್ದಾರೆ. ಅಂದ್ರೆ ಇವರು ಸೀರಿಯಸ್ ಆಸ್ಪಿರೆಂಟ್, ಈಗ FDA ಬಹಳ ಸೀರಿಯಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರು ಹಾಕಿರೋ ಕ್ವಶನ್ಸ್ ಗಳು ತಲೆಗಿರ್ರನ್ ಅಂತ ಆ ತರ ಎಲ್ಲೆಲ್ಲೋ ಹುಡುಕ್ ಹಾಕಿದ್ದಾರೆ. ಸೊ ಅದಕ್ಕೆ ಸೊಲ್ಯೂಷನ್ ಒಂದು ಲೆವೆಲ್ ರೆಡಿ ಮಾಡಿದೀವಿ. ಆಯ್ತಾ, ಇರ್ಲಿ, ಸಿಗೋಣ. ರೆಡಿ ಇರ್ರಿ. ಇನ್ ಕೇಸ್ ಮಿಸ್ ಆದ್ರೂ ಕೂಡ ನಿಮ್ಗೆ ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ. ಡೋಂಟ್ ವರಿ, ಇದನ್ನ ಯೂಟ್ಯೂಬ್ ಅಲ್ಲಿ ಯಾರು ಬೇಕಾದ್ರೂ ನೋಡ್ಬೋದು, ಆ ತರ ಅಪ್ಲೋಡ್ ಮಾಡ್ತೀವಿ. ಇದು ಡೋಂಟ್ ವರಿ, ಇದೇನ್ ಬೇಡ. ನಾಳೆಯಿಂದ ರೆಗ್ಯುಲರ್ ಕ್ಲಾಸಸ್ ಟೈಮಿಂಗ್ಸ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಲಿಂಕ್ ಕೂಡ ಶೇರ್ ಮಾಡ್ತೀವಿ. ನಾಳೆಯಿಂದ ಜಾಯ್ನ್ ಆಗಿ. ಇನ್ನು ಯಾರು ಪೇಮೆಂಟ್ ಮಾಡ್ತಿಲ್ಲ ನೋಡ್ತಾ ಇರೋರು ಈ ನಂಬರ್ಗೆ ಪೇಮೆಂಟ್ ಮಾಡಿ, ಇದೇ ನಂಬರ್ ಸ್ಕ್ರೀನ್ ಶಾಟ್ ಕಳಿಸಿ. ನಮ್ಮ ಹಳೆ ವಿಡಿಯೋಸ್ ಯಾವ್ದಾವ್ದಿದೆ ಅಂತ ನೋಡ್ಬೇಕು ಅಂದ್ರೆ ನಮ್ ನಂಬರ್ ಇದೆಯಲ್ಲ 7483951458, ಇದು ನಮ್ಮ ಸ್ಪರ್ಧಾ ಚಿಗುರು ನಂಬರ್. ಇದಕ್ಕೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ ತಕ್ಷಣನೇ ಒಂದು ಲಿಂಕ್ ಬರುತ್ತೆ, ಮೊಬೈಲ್ ಕ್ಲಾಸ್ ಸೇರಿರಿ ಅಂತ. ಅಲ್ಲಿ ಡೀಟೇಲ್ಸ್ ಇದೆ, ಯಾವ್ಯಾವ ಸಬ್ಜೆಕ್ಟ್ ಮುಗ್ದಿದೆ, ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಫೀಸ್ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು. ಅದಕ್ಕಿಂತ ಮುಂಚೆ ಹೋರಾಟ, ಆಧುನಿಕ ಭಾರತ ಇತಿಹಾಸದಲ್ಲಿ ಫ್ರೀಡಮ್ ಫೈಟರ್ಸ್ ಏನೇನ್ ಹೋರಾಟ ಮಾಡಿದ್ರೆ ಅವ್ರದ್ದಿರ್ಲಿ. ನಿಮ್ಮ ಜೀವನಕ್ಕೆ ನೀವ್ ಏನೇನ್ ಹೋರಾಟ ಮಾಡ್ಬೇಕು, ಡಾರ್ವಿನ್ ಹೇಳಿದಾರಲ್ಲ ಉಳಿವಿಗಾಗಿ ಹೋರಾಟ ಅಂತ, ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಇರಿ. ನೆಕ್ಸ್ಟ್ ವೀಕ್ ಇನ್ನೇನು FDA ಎಕ್ಸಾಮ್ ಬರ್ತಾ ಇದೆ, 24th ಇರ್ಬೇಕು ಅನ್ಸುತ್ತಲ್ವಾ. ಸೊ 24th ಅನ್ಸುತ್ತೆ ಎಕ್ಸಾಮ್ ಅಲ್ವಾ? ಕಮೆಂಟ್ ಮಾಡಿ, ಹೌದಾ ಅಲ್ವಾ? ಎಸ್, ಕನ್ಫರ್ಮ್ ಆಗಿದೆ, ಇನ್ನು ಚೇಂಜಸ್ ಏನಿಲ್ಲ. ಸ್ವಾತಿ ಅವರು ಎಸ್ ಅಂತಿದ್ದಾರೆ, ಅಂಡ್ ಫರೀದಾ ಅವರು ಕೂಡ. ಸೊ ಪ್ರಿಪರೇಷನ್ ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ಹೋಗ್ರಪ್ಪ. ಸುಮ್ನೆ ವೀಕ್ ಕ್ಯಾಂಡಿಡೇಟ್ಸ್ ತರ ಕಾನ್ಸೆಪ್ಟ್ ಗಳು ಗೊತ್ತಿಲ್ಲದೆ, ಎಷ್ಟೋ ಜನ ಕಾನ್ಸೆಪ್ಟ್ ಗಳು ಆರ್ಟಿಕಲ್ ಕೇಳಿದ್ರೆ ಬರಲ್ಲ, ಸಿಂಪಲ್ ಕಾನ್ಸೆಪ್ಟ್ ಗಳು ಕೇಳಿದ್ರೆ ಬರಲ್ಲ. ದಯವಿಟ್ಟು ನೀವು ಯಾವ್ದೇ ಕೋಚಿಂಗ್ ಹೋಗಿ ಎಲ್ಲೇ ಇರಿ, ಸೀರಿಯಸ್ ಆಗಿ ಓದ್ಕೊಳ್ಳಿ. ಅಟ್ಲೀಸ್ಟ್ ಏನೋ ಒಂದ್ ಸ್ವಲ್ಪ ದುಡ್ಡು ಕೊಟ್ಟಿದ್ದೀರಾ ಅಂತಂದ್ರೆ ಅದ್ರಿಂದ ಬಹಳ ನೋವಿರತ್ರಿ. ಆ ದುಡ್ಡು ಕೊಟ್ಟಿರೋದ್ರಿಂದ ದುಡ್ಡು ಸಂಪಾದನೆ ಮಾಡೋದು ಬಹಳ ಕಷ್ಟ, ಕಳೆಯೋದು ಬಹಳ ಈಸಿ. ಆ ನೋವಿನಿಂದ ದುಡ್ಡು ಕೊಡ್ಬೇಕಾದ್ರೆ ಯಾರು ಖುಷಿಯಿಂದ ಕೊಡಲ್ಲ. ನಾನೇನೋ ನನ್ನ ಹತ್ರ ದುಡ್ಡಿದೆ ಅಂದ್ರೆ ತಗೊಳ್ರಪ್ಪ ನಿಮ್ಗೊಂದು 10,000 ಅನ್ಬಿಟ್ಟು ಓಹೋ ಅಂತ ನಕ್ಕೊಂಡು ನಾನು ಕೊಡಲ್ಲ. ನಿಮ್ಗೆ ಬಹಳ ದುಃಖದಿಂದಾನೆ ಕೊಡೋದು, ಯಾರಿಗೇ ಆಗ್ಲಿ ದುಡ್ಡೇನೆ. ಸೊ ಅದ್ ಕೊಡ್ಬೇಕು ಅಂತಂದ್ರೆ ಬಹಳ ಎಫರ್ಟ್ ಹಾಕಿರ್ತಾರೆ. ಸೊ ಅದ್ರ ಕಷ್ಟ ನಿಮಗ್ ಗೊತ್ತಿರುತ್ತೆ. ದಯಮಾಡಿ ಅಲ್ಲಿ ಏನೋ ಮಾಡ್ತಿದ್ದೀರಾ ಅಂತಂದ್ರೆ ಅದರಿಂದ ಏನೋ ಉಪಯೋಗ ಆಗ್ಬೇಕು. ಆ ಮಟ್ಟಕ್ಕಿದ್ರೆ ಮಾತ್ರ ಟ್ರೈ ಮಾಡಿ. ಇಲ್ಲ ಆರಾಮಾಗಿ ಆ ದುಡ್ಡು 10,000 ಒಳ್ಳೆ ಲೈಫ್ ಸಿಗುತ್ತೆ. ಆರಾಮಾಗಿ ಮಲ್ಲೇಶ್ವರಂ, ರಾಜಾಜಿನಗರ್, ಬಸವೇಶ್ವರ ಬನ್ನಿ, ಎಲ್ಲ ಹೇಳ್ಕೊಡ್ತೀನಿ. ಸೊ ಹಂಗ್ ಬೇಕಾದ್ರೂ ಎಂಜಾಯ್ ಮಾಡೋಣ. ಆಯ್ತಾ, ಸೀರಿಯಸ್ ಆಗಿ ವರ್ಕ್ ಮಾಡಿ ಅಷ್ಟೇ. ಕಾಯ್ತಾ ಇರ್ತಾರೆ ಎಲ್ರು. ಸಿಗೋಣ ನಾಳೆಯಿಂದ ರೆಡಿಯಾಗಿ ಮಾಡರ್ನ್ ಇಂಡಿಯಾ. ಥ್ಯಾಂಕ್ ಯು. ಗುಡ್ ನೈಟ್.